ನಮಸ್ಕಾರ ಸ್ನೇಹಿತರೆ ಎಸ್ ಎಸ್ ಸಿ ಸಿ ಜಿ ಎಲ್ ಟೈರ್ 1 ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಏನು ಮಾಡ್ತೀನಿ ಅಂತ ಹೇಳಿದೆ. ಸೊ ತಗೊಂಡಿದ್ದೀನಿ ವಿಡಿಯೋ 1. ಇಲ್ಲಿ ನೋಡಿ, ನಿಮಗೆ ಗೊತ್ತಿದೆ 4 ಸೆಕ್ಷನ್ಸ್ ಇರುತ್ತೆ. ಒಂದು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲಿಷ್ ಸೆಕ್ಷನ್ ಎಲ್ಲ 25 ಕ್ವಶನ್ಸ್ಗಳಿರುತ್ತೆ. ಒಂದಕ್ಕೆ 2 ಮಾರ್ಕ್ಸ್ ಹಂಗಿರುತ್ತೆ, 1 ಅವರ್ ಎಕ್ಸಾಮ್. ಆ್ಯಂಡ್ ಇಲ್ಲಿ ನಿಮ್ಗೆ ಗೊತ್ತಿರಲಿ, ಇದು ಎಸ್ ಎಸ್ ಸಿ ಸಿ ಜಿ ಎಲ್ ಡಿಗ್ರಿ ಬೇಸ್ಡ್ ಇರೋದ್ರಿಂದ ನಿಮಗೆ ಏನಿರುತ್ತೆ, ಕ್ವಶನ್ಸ್ ಇಂಗ್ಲಿಷ್ ಮತ್ತೆ ಹಿಂದಿಲಿರುತ್ತೆ. ಓಕೆ, ಹಿಂದಿಲಿರುತ್ತೆ. ಸೊ ಹಂಗಾಗಿ ಇಂಗ್ಲೀಷಲ್ಲಿ ನಾನು ಕ್ವಶನ್ಸ್ ತಗೊಂಡಿದ್ದೀನಿ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ನಾವು ಆಲ್ರೆಡಿ ಈ ಲಾಸ್ಟ್ ಇಯರ್ ಎಕ್ಸಾಮ್ ಆದಾಗಲೂ ಕೂಡ ಮಾಡಿದ್ವಿ ಎಸ್ ಎಸ್ ಸಿ ಸಿ ಜಿ ಎಲ್ ಎಕ್ಸಾಮ್ ವಿಡಿಯೋಸ್ ಪ್ಲೇಲಿಸ್ಟ್ ಅಂತ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಈಗಲೂ ಅಷ್ಟೇ 2020 ಲಾಸ್ಟ್ ಇಯರ್ ಆಗಿರೋ ಕ್ವಶನ್ಸ್ ತಗೊಂಡು ಎಲ್ಲ ಪ್ಯಾಟರ್ನ್ಸ್ಗಳನ್ನು ಸಾಲ್ವ್ ಮಾಡೋಣ. ಈಸಿಯಿಂದ ಹಿಡಿದು ಡಿಫಿಕಲ್ಟ್ ತನಕ ಏನೇನು ಕ್ವಶನ್ಸ್ ಬಂದಿತ್ತು ಎಲ್ಲ ಸಾಲ್ವ್ ಮಾಡೋಣ. ಈ ಸೀರೀಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ. ನೋಡಿ, ಈ ಪ್ಲೇಲಿಸ್ಟ್ಗೆ ಈ ವಿಡಿಯೋಸ್ಗಳನ್ನ ಆ್ಯಡ್ ಮಾಡ್ತೀನಿ. ಲಾಸ್ಟ್ ಇಯರ್ ಏನು ಮಾಡಿದ್ದೆ ಅದೇ ಪ್ಲೇಲಿಸ್ಟ್ಗೆ, ಯಾಕಂದ್ರೆ ಅದ್ರ ಲಾಸ್ಟ್ ಇಯರ್ ಮಾಡಿರ್ತಕ್ಕಂಥ ವಿಡಿಯೋಸ್ ಕೂಡ ನಿಮಗೆ ನೋಡ್ಬೇಕಾಗತ್ತೆ. ಅಲ್ಲೂ ಕೂಡ ಯಾಕಂತಂದ್ರೆ ರಿಪೀಟ್ ಆಗ್ತವೆ, ಪ್ಯಾಟ್ರನ್ಸ್ ರಿಪೀಟ್. ಇಲ್ಲಿ ನಿಮ್ಗೆ ಏನು ಅಂತಂದ್ರೆ ಪ್ಯಾಟ್ರನ್ ಕಾನ್ಸೆಪ್ಟ್ಸ್ಗಳು ನೀವು ತಿಳ್ಕೊಬೇಕು. ಎಷ್ಟು ರೀತಿಯಾದ ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ, ಟೈಪ್ಸ್ ಆಫ್ ಕ್ವಶನ್ಸ್, ಅದರ ಪ್ಯಾಟ್ರನ್ಸ್ ಏನು, ಓಕೆ, ಮತ್ತೆ ಇದೆಲ್ಲ ನೀವು ಅನಲೈಸ್ ಮಾಡಿದಾಗ ಇದೇ ತರ ಹೊಸ ಪ್ಯಾಟ್ರನ್ ಆಡ್ ಮಾಡಿದ್ರೆ ಈಗ ತೋರಿಸ್ತೀನಿ. ಲಾಸ್ಟ್ ಇಯರ್ ಇಲ್ದಿರೋದು ಈಗ ಹೊಸ ಪ್ಯಾಟ್ರನ್ ಯಾವುದು ಅಂತ ಮಧ್ಯೆ ಹೇಳ್ತಾ ಹೋಗ್ತೀನಿ. ಏನ್ ಕೇಳಿದ್ದ 2024 ಇಲ್ದಿರೋದು 25 ಏನ್ ಕೇಳಿದ್ದ, ಆ ಥರದ್ದೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ. ಮತ್ತೆ ಲಿಂಕ್ಸ್ ಏನಿದೆ ಪ್ಲೇಲಿಸ್ಟ್ದು ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅದೇ ಪ್ಲೇಲಿಸ್ಟ್ಗೆ ಇದನ್ನು ಕೂಡ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಇಂಗ್ಲೀಷಲ್ಲಿ ಇರೋದ್ರಿಂದ ಇಂಗ್ಲೀಷಲ್ಲಿ ಕ್ವಶನ್ ತಗೋತೀನಿ, ಹೇಳ್ತೀನಿ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ನೋಡಿ, ಇದೊಂದು ಬ್ಲಡ್ ರಿಲೇಷನ್ ಬಗ್ಗೆ ಕೇಳ್ತಾನೆ. ಎ ಮ್ಯಾನ್ ಸೆಡ್, ಮೈ ಫಾದರ್ಸ್ ವೈಫ್ಸ್ ಓನ್ಲಿ ಸನ್ ಈಸ್ ದ ಬ್ರದರ್ ಆಫ್ ಯುವರ್ ಮದರ್, ಹೌ ಇಸ್ ದ ಮ್ಯಾನ್ ರಿಲೇಟೆಡ್ ಟು ಯು? ನೋಡಿ, ಈ ತರ ಒಂದು ಸಿಂಗಲ್ ಲೈನ್ ಅಲ್ಲಿ ಕ್ವಶನ್ಸ್ ಕೇಳಿದ್ರೆ ನೀವು ಫಸ್ಟ್ ಕ್ವಶನ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮೈ ಅಂತಿರುತ್ತೆ, ಓಕೆ, ಅಥವಾ ಮೈನ್ ಅಂತಿರುತ್ತೆ. ಈ ತರದನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಇದೆ, ಅದು ನೋ ಪ್ರಾಬ್ಲಮ್, ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಮುಂದೆ ತಗೋತೀನಿ, ಮಧ್ಯದಲ್ಲಿ ಇರುತ್ತೆ, ಮಧ್ಯದಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ತರ ಕ್ವಶನ್ಸ್ ಕೇಳಿದಾಗ ಆ ಫೋಟೋದಿಲ್ಲ ತೋರಿಸ್ಬಿಟ್ಟು ಆ ಹುಡುಗ ಆ ಮನುಷ್ಯ ಹೇಳ್ತಾನೆ, ಅಥವಾ ಅವನು ಹೇಳ್ತಾನೆ, ಅಥವಾ ಅವಳು ಹೇಳ್ತಾಳೆ, ಇವಳು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮಕ್ಳು ಇವ್ರ ಮಕ್ಳು, ಹಂಗ ನನ್ಗೂ ಅವನಿಗೂ ಏನ್ ಸಂಬಂಧ, ಈ ತರ ಪ್ರಶ್ನೆ ಇದು. ಓಕೆ, ಸೊ ಇಲ್ಲಿ ಮೈಯಿಂದ ಸ್ಟಾರ್ಟ್ ಮಾಡಿ. ಓಕೆ, ಮೈ, ಓಕೆ, ಮೈ ಅಂದ್ರೆ ನೀವು ಓದ್ಕೊಳ್ಳಿ. ಮ್ಯಾನ್ ಸೆಡ್, ಓಕೆ, ಆ ಮ್ಯಾನ್ ಯಾರು, ಮೈ. ಓಕೆ, ಮೈ ಅಂದ್ರೆ ಎಮ್ ಅಂತ ಆಗುತ್ತೆ. ಓಕೆ, ಮೈ ಫಾದರ್ಸ್ ವೈಫ್ಸ್, ಓಕೆ, ಮೈ ಅಂದ್ರೆ ಅವನ ಫಾದರ್ ಇದ್ದಾನೆ, ಫಾದರ್ಸ್ ನ ವೈಫ್. ಓಕೆ, ಇದನ್ನ ಡಬಲ್ ಇದರಲ್ಲಿ ನಾ ಬರೀತೀನಿ, ವೈಫ್. ಓಕೆ, ಡಬ್ಲ್ಯೂ ಅಂತ ಹಾಕ್ತೀನಿ ಇನ್ ಪಾಸಿಟಿವ್. ಸೆಕೆಂಡ್ ಮ್ಯಾನ್ ಆಗಿರೋದು ಪಾಸಿಟಿವ್ ಆಗಿರ್ತಾರೆ. ಓಕೆ, ಇಷ್ಟು ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್, ವೈಫ್ಸ್ ಓನ್ಲಿ ಸನ್ ಈಸ್ ದ ಬ್ರದರ್ ಆಫ್ ಯುವರ್ ಮದರ್. ನೋಡಿ, ಇವನು ಹುಡುಗ ಅಂತ ಗೊತ್ತಾಯ್ತು ನಮ್ಗೆ, ಮ್ಯಾನ್ ಅಂತಂದ್ಮೇಲೆ ಹುಡುಗ ಇವನು ಪಾಸಿಟಿವ್. ಓಕೆ, ಓನ್ಲಿ ಸನ್ ಅಂದ್ರೆ ಒಬ್ನೇ ಮಗ ಅಂತ ಅರ್ಥ. ಬಟ್ ಇಲ್ಲಿರೋದು ಮುಂದೆ ಸನ್ ಇಸ್ ದ ಬ್ರದರ್ ಅಂತ, ಇವನು ಒಬ್ನೇ ಮಗ. ಹೌದು, ಬ್ರದರ್ ಅಂದ್ಮೇಲೆ ಇವನ್ಗೆ ಇನ್ನೊಬ್ರು ಹುಡುಗಿ ಇರ್ಲೇಬೇಕು ಅಲ್ವಾ, ಡಾಟರ್ ಇರ್ಲೇಬೇಕು. ಓಕೆ, ಯಾಕಂದ್ರೆ ಬ್ರದರ್ ಆಫ್ ಯುವರ್ ಮದರ್ ಅಂತಿರೋದು, ಅಂದ್ರೆ ಯುವರ್ ಮದರ್ ಅಂದ್ರೆ ಇವಳಿಗೆ ಒಬ್ಬ ಮಗ ಇದ್ದಾನೆ ಅಂತ ಅರ್ಥ. ಓಕೆ, ನೋಡಿ, ಓನ್ಲಿ ಸನ್ ಈಸ್ ದ ಬ್ರದರ್ ಆಫ್ ಯುವರ್ ಅಂದ್ರೆ ಯುವರ್, ವೈ ಅಂದ್ರೆ ಇವನು, ಯುವರ್ ಮದರ್ ಅಂದ್ರೆ ಯುವರ್ ಮದರ್ಗೆ ಇವನು ಬ್ರದರ್. ಅಂದ್ರೆ ಇವನಿಗೂ ಒಬ್ಬ ತಂಗಿನೋ ಅಕ್ಕನೋ ಇದ್ದಾರೆ, ಸಿಸ್ಟರ್ ಇದ್ದಾರೆ ಅಲ್ವಾ. ಇಷ್ಟೇನೆ ಫಂಡ. ಈಗ ಏನ್ ಕೇಳಿದಾನೆ, ಹೌ ಈಸ್ ದ ಮ್ಯಾನ್ ರಿಲೇಟೆಡ್ ಟು ಯು, ಅಂದ್ರೆ ಇವನ್ಗೂ ಏನು ಸಂಬಂಧ ಅಂತ ಕೇಳಿದ್ದಾನೆ. ಹೌ ಈಸ್ ಮ್ಯಾನ್ ರಿಲೇಟೆಡ್ ಟು ಯು, ಯು ಅಂದ್ರೆ ನೀನು ಅಂದ್ರೆ ಯಾರು ಇಲ್ಲಿ, ಬ್ರದರ್ ಆಫ್ ಯುವರ್ ಮದರ್. ಅರ್ಥ ಆಗ್ತಿದೆಯಲ್ಲ? ಇಷ್ಟೇ. ಇದು ನಿಮಗೆ ಡಿಫಿಕಲ್ಟೀಸ್ ಅನ್ಸುತ್ತೆ, ಈಸಿ ಆಗುತ್ತೆ. ಈ ತರದ ಒಂದು 3-4 ಕ್ವಶನ್ ಇದೇ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತೀನಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ, ಓ ಇಷ್ಟೇನ ಅನ್ಸುತ್ತೆ ಆಮೇಲೆ. ಸೊ ಈಗ ಇವನ್ಗೆ ಏನ್ ಸಂಬಂಧ ನೋಡಿ, ಇವನು ಅಮ್ಮನ ತಮ್ಮನೋ ಅಣ್ಣನೋ ಅಂದ್ರೆ ಏನಾಗ್ಬೇಕು, ಮಾವ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅಂಕಲ್ ಇಸ್ ದ ರೈಟ್ ಆನ್ಸರ್. ಹೌ ಇಸ್ ಮ್ಯಾನ್ ರಿಲೇಟೆಡ್ ಟು ಯು, ಇವನ್ ಏನಾಗ್ಬೇಕು, ಅಂಕಲ್ ಆಗ್ಬೇಕು. ಅರ್ಥ ಆಗ್ತಿದೆಯಲ್ಲ ನಾ ಹೇಳ್ತಿರೋದು? ಎಸ್, ಫಸ್ಟೇ ಕ್ವಶನ್ ನಿಮಗೆ ಡಿಫಿಕಲ್ಟೀಸ್, ನೋ ಪ್ರಾಬ್ಲಮ್. ಈ ತರ 3-4 ಕ್ವಶನ್ ಸಾಲ್ವ್ ಮಾಡೋಣ ಇದೇ ವಿಡಿಯೋದಲ್ಲಿ, ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಲೆಟರ್ ಯಾವಾಗಲೂ ಇದನ್ನು ಓದ್ಕೋಬೇಕು ಕ್ಲೀನ್ ಆಗಿ. ನಾನು ಇಲ್ಲಿ ಓದಕ್ಕೆ ಹೋಗಲ್ಲ, ಬಟ್ ಯು ಶುಡ್ ರೀಡ್ ಇಟ್. ದ ಫಾಲೋಯಿಂಗ್ ಕ್ವಶನ್, ದ ಸೆಕೆಂಡ್ ವರ್ಡ್ ಇಸ್ ರಿಲೇಟೆಡ್ ಟು ಫಸ್ಟ್ ವರ್ಡ್ ಬೈ ಸ್ಪೆಸಿಫಿಕ್ ಪ್ಯಾಟರ್ನ್ ಆಫ್ ದ ಲೆಟರ್ ಟ್ರಾನ್ಸ್ಫಾರ್ಮೇಶನ್. Identify the same pattern and apply it to the third word to find the correct options to complete the knowledge.
ಅಂದ್ರೆ ಇದಕ್ಕೂ ಈ ತರ ಇದಾಗಬೇಕು ಅಂದ್ರೆ ಇದಕ್ಕೆ ಏನೋ ರಿಲೇಷನ್ ಇದೆ, ಅದೇ ತರ ಇದಕ್ಕೆ ಸಂಬಂಧಪಟ್ಟಂತೆ ಈ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿ ಅಂತ ಕೇಳಿದ್ದಾನೆ. ಓಕೆ, ಏನಿಲ್ಲ ಸರ್, ಇಲ್ಲಿ ಬರ್ಕೊಳ್ಳಿ COLD. ಓಕೆ, ಇಲ್ಲಿ FRPE. ನೋಡಿ, ನಾನು ಈ ತರ ಬರ್ಕೋಬೇಕು. ನಾನು ಯಾವಾಗ್ಲೂ ಹೇಳ್ತೀನಿ, ಬ್ಯಾಂಕಿಂಗ್ SSC ಎಕ್ಸಾಮ್ಗಳಲ್ಲಿ ಇದೇ ಪ್ಯಾಟರ್ನ್ ಬರ್ಕೋಬೇಕು. ಅಂದ್ರೆ 26 ಅಕ್ಷರ, 13 ಅಕ್ಷರ ಮೇಲಿರಬೇಕು, ಇನ್ನು 13 ಹಿಂಗ್ ಉಲ್ಟಾ ಬರೀಬೇಕು Z ತನಕ. ಓಕೆ, ಮುಂದೆ ಗೊತ್ತಾಗುತ್ತೆ, ಈ ತರದ್ದು ಸಾಲ್ವ್ ಮಾಡ್ತಾ ಹೋದಂಗೆ ಗೊತ್ತಾಗುತ್ತೆ. ಹಿಂಗ್ ಬರ್ಕೊಂಡಿದ್ದಾಗ ನೀವು ಟಕ್ ಅಂತ ನಿಮ್ಮ ಒಂದು ಇದರಲ್ಲಿ ಯಾವ್ದ್ರಲ್ಲಿ ನಿಮ್ಮ ರಫ್ ಶೀಟ್ ಅಲ್ಲಿ ಬರ್ಕೊಂಡಿದ್ದಾಗ ನೀವು ಇದನ್ನ ಇಟ್ಕೊಂಡು ಟಕ್ ಅಂತ ಸಾಲ್ವ್ ಮಾಡ್ಬಿಡ್ಬೋದು. ಈ ತರದ್ದು 3-4 ಕ್ವಶನ್ಸ್ ಬಂದಿರುತ್ತೆ ಒಂದೇ ಕ್ವಶನ್ ಪೇಪರ್ ಅಲ್ಲಿ, ಅವಾಗ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಸಿ ಇರೋದು ಎಫ್ ಹೆಂಗಾಯ್ತು ನೋಡಿ, ಸಿ ಇರೋದು ಎಫ್ ಹೆಂಗಾಯ್ತು ಅಂದ್ರೆ 1 2 ಬಿಟ್ಟು 3ನೇದು ಅಂದ್ರೆ +3 ಸೇರಿದಾನೆ ಎಫ್ ಆಗಿದೆ. ಓ ಇರೋದು ಆರ್ ಹೆಂಗಾಯ್ತು, 1 2 3 ಅಂದ್ರೆ +3 ಸೇರಿದೆ ಆರ್ ಆಗಿದ್ದಾನೆ. ಎಲ್ಲಿರೋದು ಪಿ ಹೆಂಗಾಯ್ತು, 1 2 3 ಅಂದ್ರೆ ಎಲ್ಲ +3 ಹಾಕಿದ್ದಾನೆ. ಡಿ ಇರೋದು +3ನ ಇಲ್ಲ, ಡಿ ಇರೋದಕ್ಕೇನೋ +1 ಆಗಿರೋದು, ಇಲ್ಲಿ +1 ಆಗಿರೋದು. ಓಕೆ, ಸೊ ಇದೇ ರೀತಿ ನೋಡಿ, ಇಲ್ಲಿ ಅನಾಲಜಿ ಅಷ್ಟೇ, ಅವನೇ ಕೊಟ್ಟಿದ್ದಾನೆ. ಈ ಸೆಕೆಂಡ್ ಒನ್ ಫಸ್ಟ್ ಒನ್ ಇಂದ ಆಗಿದೆ ಅಷ್ಟೇ, ಇಲ್ಲಿ 4-5 ಕೊಟ್ಟಿಲ್ಲ ನಿಮ್ಗೆ ಚೆಕ್ ಮಾಡಕ್ಕೆ. ಏನಾಗಿದೆ ಅಂತ ಅವನೇ ಕೇಳಿ, ಏನಾಗಿದೆ, ಎಷ್ಟು ಸೇರ್ ಆಗಿದೆ ಅಂತ, ಆಗ ಅವನೇ ಹೇಳ್ತಾನೆ. ಹಂಗೆ WARM ಏನಾಗುತ್ತೆ, ಇವನು +3 ಆಗ್ಬೇಕು, ಇವನು +3 ಆಗ್ಬೇಕು, ಇವನು +3 ಆಗ್ಬೇಕು, ಇವನು +1 ಆಗ್ಬೇಕು. ನೋಡಿ, ಎಂ ಇರೋದು +1 ಆದ್ರೆ ಇದು ಎನ್ ಆಗುತ್ತೆ. ಸೊ ಎನ್ ಇರೋದು ಆಪ್ಷನ್ ಇದೊಂದೇ, ಇದೆರಡು ಗಾನ್ ಕೇಸ್ ಆಯ್ತು. ಸಿಂಪಲ್. ಡಬ್ಲ್ಯೂ ಇರೋದಕ್ಕೆ +3 ಸೇರಿಸಿದ್ರೆ ಏನಾಗುತ್ತೆ, Z ಆಗುತ್ತೆ. ಓಕೆ, ಎಗೆ +3 ಸೇರಿಸಿದ್ರೆ ಏನಾಗುತ್ತೆ, ಡಿ ಆಗುತ್ತೆ. ನೆಕ್ಸ್ಟ್ ಆರ್ಗೆ +3 ಸೇರಿಸಿದ್ರೆ ಏನಾಗುತ್ತೆ ವಿ ಆಗುತ್ತೆ. ಸೊ ಆಪ್ಷನ್ ಕರೆಕ್ಟ್ ಅಲ್ವಾ, ಆರ್ಗೆ +3 1 2 3 ಯು, ಸಾರಿ ವಿ ಅಲ್ಲ ಯು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ನೂ ರಾಂಗ್. ಏನಾಯ್ತು ಸರ್ ಇಲ್ಲಿ, ZDUN ಇಸ್ ದ ರೈಟ್ ಆನ್ಸರ್. ಇಷ್ಟೇ, ಇದು ಬರ್ಕೊಂಡಿರೋದ್ರಿಂದ ನೀವು ಅಲ್ಲೆಲ್ಲ ಚೆಕ್ ಮಾಡ್ಕೊಂಡು ಬೇಗ ಆನ್ಸರ್ ಮಾಡ್ಬೋದು. ಈ ತರ 3-4 ಕ್ವಶನ್ ಬರುತ್ತೆ, ನಿಮ್ಗೆ ಟೈಮ್ ಸಾಲ್ವ್ ಉಳಿಯುತ್ತೆ. ಯಾಕಂದ್ರೆ ಇದು ಫಾಸ್ಟ್ ಇರ್ಬೇಕು ನೀವು. ಇಟ್ಸ್ ಏನೋ ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ, ಫಾಸ್ಟ್ ಇರಬೇಕು. ಓಕೆ, ಇದು ಅಷ್ಟೇ ನೋಡಿ, ವೆರಿ ಈಸಿ ಕ್ವಶನ್. ಇದು ಕೂಡ ಇದಕ್ಕೂ ಏನ್ ಸಂಬಂಧ, ಇದಕ್ಕೂ ಮ್ಯಾಚ್ ಮಾಡಿ, ಇದಕ್ಕೂ ಮ್ಯಾಚ್ ಮಾಡಿ. ಏನಿಲ್ಲ, ಇಲ್ಲಿ ನೋಡ್ತಾ ಇದ್ರೆ ಹೇಳ್ಬೋದು ನೋಡಿ, ಮೊದಲನೇದು ಎಕ್ಸ್ ಇದೆ ಅಂದ್ರೆ ನೆಕ್ಸ್ಟ್ ಕೂಡ ಎಕ್ಸ್ ಇರಬೇಕು ಇಲ್ಲಿ. ಸೊ ಎಕ್ಸ್ ಬರ್ಕತೀನಿ ಇಷ್ಟೇ. ನೆಕ್ಸ್ಟ್ ಲೆಟರ್ ನೋಡಿ, Z ಇರದೆ, ಅದ್ರ ಹಿಂದೆ Y ಆಗಿದೆ, ಅದರಿಂದ ಎಕ್ಸ್ ಆಗಿದೆ, ಅದರಿಂದ W ಆಗಿದೆ. ಅಂದ್ರೆ ಇಲ್ಲಿ ಹಿಂದೆ ಏನಾಗಿರ್ಬೇಕು, ಇಲ್ಲಿ W ಹಿಂದೆ ವಿ ಇರಬೇಕು. ಓಕೆ, ಬರ್ಕೋತೀನಿ. Y ಹಿಂದೆ ಏನಿದೆ, ಎಕ್ಸ್ ಇದೆ. 3ನೇ ಲೆಟರ್ ನೋಡಿ, ಎಕ್ಸ್ ಇದೆ. ಓಕೆ, ಇಲ್ಲೇನಿದೆ, W ಇದೆ. W ಹಿಂದೆ ವಿ ಇದೆ. ವಿ ಹಿಂದೆ ಏನಿರಬೇಕು, ಯು ವಿ W X Y Z ತಾನೆ. ಓಕೆ, ಲಾಸ್ಟ್ ಲೆಟರ್ ನೋಡಿ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಅಂದ್ರೆ ಇದು ಎಕ್ಸ್ ಆಗಬೇಕು. XVUX ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಈಸಿ ಇರುತ್ತೆ. ಡಿಫಿಕಲ್ಟಿನೂ ಇದೆ, ಮುಂದೆ ತಗೋತೀನಿ. ಫಸ್ಟ್ ವಿಡಿಯೋ ಅಂತ ನಾನು ಸ್ವಲ್ಪ ಈಸಿ ಕ್ವಶನ್ಸ್ ತಗೊಂಡಿದ್ದೇನೆ, ಲಾಸ್ಟ್ ಇಯರ್ ಬಂದಿರತಕ್ಕಂಥದ್ದು. ಮುಂದೆ ಡಿಫಿಕಲ್ಟೀಸ್ ಕ್ವಶನ್ಸ್ ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ತಗೋತೀನಿ. ನೋಡಿ, ಈಗ ಬಂತು ನೋಡಿ ಇನ್ನೊಂದು ಅದೇ ತರ. ಓಕೆ, ಇದ್ರ ತುಂಬಾ ಶಿಫ್ಟ್ಸ್ ಇರುತ್ತಲ್ಲ ಸ್ನೇಹಿತರೆ. ಒಂದೊಂದು ಶಿಫ್ಟ್ ಅಲ್ಲಿ ಈ ತರ ಹೆಚ್ಚು ಕ್ವಶನ್ಸ್ ಬಂದಿರುತ್ತೆ, ಒಂದೊಂದು ಶಿಫ್ಟ್ ಅಲ್ಲಿ ಬೇರೆ ಹೆಚ್ಚು ಕ್ವಶನ್ಸ್ ಬಂದಿರುತ್ತೆ. ಹಂಗಾಗಿ ಸೊ ಎಲ್ಲಾ ಪ್ಯಾಟರ್ನ್ ಕವರ್ ಮಾಡ್ಬೇಕಲ್ಲ ನಾವು. ನೋಡಿ, ಇದು ನೋಡಿ, ಎ ಮ್ಯಾನ್ ಸೇಸ್, ಎ ವುಮೆನ್ ಸೇಸ್. ಓಕೆ, ವುಮೆನ್ ಸೇಸ್ ಶಿ ಇಸ್. ನೋಡಿ, ಇಲ್ಲಿ ಬಿಟ್ಬಿಡ್ಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇದನ್ನು ಬರ್ಬೇಕು ಆ ಲಾಸ್ಟ್ ಅಲ್ಲಿ, ಮೈಯಿಂದ ಸ್ಟಾರ್ಟ್ ಮಾಡ್ಬೇಕು. ನಾನು ಹೇಳ್ತೀನಿ ಯಾವಾಗ್ಲೂ ಮೈ. ಓಕೆ, ಮೈ ಅಂದ್ರೆ ಯಾರೋ ಸರ್, ವುಮೆನ್ ಸೇಸ್ ಅಂದ್ರೆ ಆ ಹುಡುಗಿ ಯಾರೋದು ವುಮನ್. ಮೈ ಅಂದ್ರೆ ಹುಡುಗಿ ತನ್ನ ಬಗ್ಗೆ ಹೇಳ್ತಾ ಇದ್ದಾಳೆ. ಓಕೆ, ಏನಂತ, ಮೈ ಬ್ರದರ್ಸ್. ಓಕೆ, ಇವಳು ಅಂದ್ರೆ ನೆಗೆಟಿವ್, ಇವಳು ಮೈ ಬ್ರದರ್ಸ್ ವೈಫ್. ಇವಳಿಗೆ ಬ್ರದರ್ ಇದ್ದಾನೆ. ಓಕೆ, ಅಂದ್ರೆ ಬ್ರದರ್ಗೆ ವೈಫ್ ಇದ್ದಾಳೆ. ಓಕೆ, ಓಕೆ, ವೈಫ್ ಸಿಸ್ಟರ್. ಓಕೆ, ಇವಳಿಗೆ ಬೇರೆ ಸಿಸ್ಟರ್ ಬೇರೆ ಇದ್ದಾಳೆ. ಸಿಸ್ಟರ್ ಅಂದ್ರೆ ನೆಗೆಟಿವ್. ಓಕೆ ಸರ್. ಹೌ ಈಸ್ ದ ವುಮೆನ್ ರಿಲೇಟೆಡ್ ಟು ದ ಸ್ಪೀಕರ್? ವುಮೆನ್ ರಿಲೇಟೆಡ್ ಟು ಸ್ಪೀಕರ್ ಯಾರಿಲ್ಲಿ, ಯಾವ ವುಮೆನ್ ಸರ್? ವುಮೆನ್ ಸೇಸ್ ಶಿ. ನೋಡಿ, ಇಲ್ಲಿ ನೋಡಿ, ಇಷ್ಟಾಯ್ತಲ್ವಾ? ಇಷ್ಟಾದ್ಮೇಲೆ ವಾಪಸ್ ಹಿಂದಕ್ಕೆ ಬರಬೇಕು ಅಂದ್ರೆ ಮೈ ಆದ್ಮೇಲೆ ಇಲ್ಲಿದೆ ನೋಡಿ. ಫಸ್ಟ್ ನಾವು ಈ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಎಲ್ಲ ಮೈ ಇತ್ತು, ಹಾಗಾಗಿ ಹಿಂದಕ್ಕೆ ಬರಂಗಿಲ್ಲ. ಮುಂದೆ ಈ ತರ ನೋಡಿ, ಇನ್ನೊಂದೆರಡು ಕ್ವಶನ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಫಸ್ಟ್ ಇಲ್ಲಿಗೆ ಮುಗಿಸಿದ್ವಿ. ಸಿಸ್ಟರ್ ಆದ್ಮೇಲೆ ಈಸ್ ಶಿ ಅಂದ್ರೆ ಇವಳು. ಅಂದ್ರೆ ಹೌ ಇಸ್ ದ ಸ್ಪೀಕರ್ ರಿಲೇಟೆಡ್ ಟು ದ ವುಮೆನ್ ಅಂತ, ಅಂದ್ರೆ ಇವಳಿಗೂ ಏನು ಸಂಬಂಧ ಅಂತ ಕೇಳಿರೋದು.
ಓಕೆ, ಶಿ ಈಸ್ ವುಮೆನ್ ಹೇಳ್ತಾ ಇರೋದು ಶಿ ಈಸ್ ಅಂದ್ರೆ ಇವಳು ಯಾರು ಸರ್? ಈಗ ಅಣ್ಣ ತಮ್ಮನೋ ಇದ್ರೆ, ಓಕೆ, ಬ್ರದರ್ ವೈಫ್ ಇದ್ರೆ ಏನಂತ ಕರಿತೀವಿ ಇಂಗ್ಲಿಷಲ್ಲಿ? ಬ್ರದರ್ ವೈಫ್ನ. ಓಕೆ, ಅಣ್ಣ ತಮ್ಮ ಅಥವಾ ಒಬ್ಬ ಹುಡುಗಿ ಅಣ್ಣ ತಮ್ಮ ಇದ್ರೆ ಅವ್ರ ವೈಫ್ ಏನಂತ ಕರೀತಾರೆ ಇಂಗ್ಲಿಷಲ್ಲಿ? ಕನ್ನಡದಲ್ಲಿ ಬಿಡಿ ಹತ್ಕೆ, ಇಲ್ಲಿ ನಾವು ಇಂಗ್ಲಿಷಲ್ಲಿ ಸಿಸ್ಟರ್ ಇನ್ ಲಾ ಅಂತೀವಿ. ಈ ಒಂದು ಇವಳಿಗೂ ಇನ್ನೊಬ್ಳು ಸಿಸ್ಟರ್ ಅಂದ್ರೆ ಅವಳು ಸಿಸ್ಟರ್ ಇನ್ ಲಾನ ತರ ಆಗ್ಬೇಕು, ಸಿಸ್ಟರ್ ಆಗ್ಬೇಕು. ಸೊ ಸಿಸ್ಟರ್ ಇನ್ ಲಾ ಅಂತ ಹೇಳ್ಬೋದಾ? ಅರ್ಥ ಆಗ್ತಿದೆ ಹೇಳ್ತಾ ಇರೋದು ಸ್ನೇಹಿತರೆ? ಎಸ್. ನೆಕ್ಸ್ಟ್ ಬರ್ತೇನೆ ನೋಡಿ, ಇದು ಹೊಸ ಪ್ಯಾಟ್ರನ್, ಲಾಸ್ಟ್ ಇಯರ್ ಕೇಳಿದ್ದ ಇದು. ಓಕೆ, ಅದಕ್ಕಿಂತ ಲಾಸ್ಟ್ ಇಯರ್ ಈ ತರ ಪ್ಯಾಟ್ರನ್ ಇರಲಿಲ್ಲ, ಬಟ್ ಈಸಿ ಇದೆ, ಈಸಿ ಇದು. ಹೊಸ ಪ್ಯಾಟ್ರನ್ ಕೇಳಿದ್ರು ನಿಮ್ಗೆ ಹೇಗೆ 2026 ಹೊಸದೇನಾರು ಆಗ್ತಾನೆ, ಬಟ್ ಈಸಿ ಇರ್ತವೆ. ನೀವು ಜಸ್ಟ್ ಚೆಕ್ ಮಾಡಬೇಕು ಇಲ್ಲೇನಿದೆ, ಯಾವುದು ಐಡೆಂಟಿಕಲ್ ಆಗಿದೆ ಅಂತ ಹೇಳಬೇಕು. ನೋಡಿ, ರೋಹಿತ್ ಶರ್ಮಾ ಕಾಮ ಇದೆ, ಎಲ್ಲ ನೋಡಬೇಕು. ಫ್ಲಾಟ್ 203 ಇದೆ, ಗ್ರೀನ್ ಪಾರ್ಕ್ ಇದೆ, ಡೆಲ್ಲಿ ಇದೆ, 110016 ಇದೆ. ಇಲ್ಲೂ ರೋಹಿತ್ ಶರ್ಮಾ ಇದೆ, ಕಾಮ ಇದೆ. ಇಲ್ಲಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ ಇದೊಂದು ಡಿಫ್ರೆನ್ಸ್ ಇದೆ. ಓಕೆ, ಐಫನ್ ತರ ಹಾಕಿರೋದು, ಇನ್ನೆಲ್ಲ ಸೇಮ್ ಇದೆ. ಓಕೆ, ನೆಕ್ಸ್ಟ್ ರೋಹಿತ್ ಶರ್ಮಾ ಇಲ್ಲ, ಶರ್ಮಾನೇ ಇಲ್ಲ, ಎಸ್ ಡಾಟ್ ಇದೆ. ಇದು ಫ್ಲಾಟ್ 203 ಗ್ರೀನ್ ಪಾರ್ಕ್ ಡೆಲ್ಲಿ, ಬಟ್ ಇಲ್ಲಿ ಶರ್ಮಾನದೇ ಇಲ್ಲ, ಎಸ್ ಅಂತಿದೆ. ಇದು ಬ್ಲಂಡರ್ ಮಿಸ್ಟೇಕ್. ಓಕೆ, ಸೊ ರೋಹಿತ್ ಎಸ್ ಅಂತ ಎಷ್ಟೊಂದು ಜನ ಇರ್ಬೋದು ಅಲ್ವಾ ಸರ್? ಈ ಐಫನ್ ಏನಾಗಲ್ಲ, ಫ್ಲಾಟ್ 203 ಅಂದ್ರೆ ಒಂದೇ, ಅಥವಾ ಫ್ಲಾಟ್ 203 ಅಂದ್ರೆ ಒಂದೇ, ಅಥವಾ ಹಿಂಗ್ ಹಾಕ್ಬಿಟ್ಟು 203 ಅಂದ್ರೆ ಒಂದೇ ತಾನೆ, ಆಲ್ಮೋಸ್ಟ್ ಸೇಮ್ ಇದು ಅಲ್ವಾ? ಇದು ಬ್ಲಂಡರ್ ಮಿಸ್ಟೇಕ್, 6 ಮಿಸ್ಟೇಕ್ ಇದೆ. ರೋಹಿತ್ ಶರ್ಮಾ ಫ್ಲಾಟ್ 203 ಅಂಡ್ ಇಲ್ಲೇನಿದೆ ಮುಖ್ಯವಾಗಿ ಸ್ನೇಹಿತರೆ, ಗ್ರೀನ್ ಪಾರ್ಕ್ ಅಂದ್ರೆ ಇಲ್ಲಿ ನೋಡಿ, ಈ ಒಂದು ಪಿನ್ ಕೋಡ್ 115 ಇದೆ, ಇದೆಲ್ಲ 116 ಇರಬೇಕು, 016 ಇರಬೇಕು, 015 ಇದೆರಡು ಆಲ್ಮೋಸ್ಟ್ ಐಡೆಂಟಿಕಲ್ ಇದೆ. ಸೊ 1 and 2 ಇಸ್ ದ ರೈಟ್ ಆನ್ಸರ್. ಓಕೆ, 1 and 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಎಸ್ ಸರ್. ನೆಕ್ಸ್ಟ್ ಇದೇ ತರದ್ ಇನ್ನೊಂದು ಸಿಂಪಲ್ ಪ್ಯಾಟರ್ನ್ ಕೇಳಿದ್ದ ನೋಡಿ, ಅವನೇ ಕೊಟ್ಬಿಡ್ತಾನೆ ಒಂದು, ಈ 4ಅಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತ. ಎರಡು ಬೇಕಾದ್ರೆ ಆಪ್ಷನ್ 3 ಮ್ಯಾಚ್ ಆಗಿರೋದು ಕೂಡ ಆಪ್ಷನ್ಸ್ ಕೊಡ್ಬೋದು. ಓಕೆ, ಇನ್ನೊಂದು ಪ್ಯಾಟರ್ನ್ ಏನು ಅಂದ್ರೆ, ಅವನೇ ಒಂದು ಕೊಟ್ಬಿಟ್ಟಿದ್ದಾನೆ, ಇದಕ್ಕೆ ಮ್ಯಾಚ್ ಆಗೋದು ಈ 4ಅಲ್ಲಿ ಯಾವ್ದು ಒಂದು ಹೇಳಬೇಕು, 4ಅಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತ. ಓಕೆ, ನೇಹ ವರ್ಮಾ 56 ಇದೆ, ರೋಸ್ ವಿಲ್ಲಾ ಕಾಮ ಸೆಕ್ಟರ್ 9 ಜೈಪುರ್, ಈ ತರ ಕೊಟ್ಟಾಗ ಕರೆಕ್ಟಾಗಿ ಮ್ಯಾಚ್ ಆಗೋದನ್ನ ಹುಡುಕ್ಬೇಕು ನಾವು. ಅವನೇ ಕೊಟ್ಟು ಮ್ಯಾಚ್ ಮಾಡೋದು ಬೇರೆ, ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಕೇಳೋದು ಬೇರೆ ಅಲ್ವಾ? ಇಲ್ಲಿ ನೋಡಿ, ನೇಹ ವರ್ಮಾ ಓಕೆ ಇದೆ, 56 ಇದೆ, ಕಾಮ ಇದೆ, ರೋಸ್ ವಿಲ್ಲಾ ಕಾಮ ಇದೆ, ಸೆಕ್ಟರ್ 9 ಕಾಮ ಜೈಪುರ್ ಕಾಮ ಸೇಮ್ ಇದೆ. ಇದೇ ರೈಟ್ ಆನ್ಸರ್ ಅಲ್ಲಿಗೆ. ಬಟ್ ಎಲ್ಲ ಇನ್ನೊಂದ್ಸಲ ಚೆಕ್ ಮಾಡಿಬಿಡಿ. ನೋಡಿ, ನೇಹ ವರ್ಮಾ 56 ಕಾಮ ರೋಸ್ ವಿಲ್ಲಾಸ್ ಆಯ್ತು, ಇದು ಎಕ್ಸ್ಟ್ರಾ ಆಯ್ತು ಇದು. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಬಂದು ನೇಹ ವರ್ಮಾ ಕಾಮ 56, ಇಲ್ಲಿ ಕಾಮನೇ ಇಲ್ಲ. ಓಕೆ, ಇಲ್ಲಿ ಕಾಮ ಆಗ್ತದೆ. ಓಕೆ, ನೋ ಪ್ರಾಬ್ಲಮ್, ಹಂಗೆ ಮುಂದೆ ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಇದೇ ಬ್ಲಂಡರ್ ಮಿಸ್ಟೇಕು, 18 ಇದೆ, 17 ಇರಬೇಕು. ದಿಸ್ ಇಸ್ ದ ಒನ್ ಅವ್ರು ಗಿವನ್ ಕ್ವಶನ್, ದಿಸ್ ಇಸ್ ಆಲ್ಸೋ ರಾಂಗ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೇಹ ವರ್ಮಾ, ಇಲ್ಲಿ ನೋಡಿ 56 ಇರೋದು, ಇಲ್ಲಿ ಅವನೇ 65 ಅಂತ ಕೊಟ್ಟಿದ್ದಾನೆ, ದಿಸ್ ಇಸ್ ರಾಂಗ್. ಸೊ ಎಲ್ಲ ಲಾಂಗ್ ಆಯ್ತಾ? ಆಪ್ಷನ್ 1 ಕರೆಕ್ಟಾ? ಎ ಇಸ್ ದ ರೈಟ್ ಆನ್ಸರ್. ಇದು ಮ್ಯಾಚಿಂಗ್ ಐಡೆಂಟಿಕಲ್ ಆಗಿದೆ ಅವ್ನ ಕ್ವಶನ್ ಕೊಟ್ಟಿರೋದಕ್ಕೆ. ಓಕೆ, ನೆಕ್ಸ್ಟ್ ಬರ್ತೇನೆ. ನೆಕ್ಸ್ಟ್ ನೋಡಿ, ಪಿ ಇಸ್ ಫೇಸಿಂಗ್ ಸೌತ್. ನಾನು ಸ್ವಲ್ಪ ಮೀಡಿಯಂ ಫಾಸ್ಟ್ ಆಗಿದ್ದೀನಿ ಸ್ನೇಹಿತರೆ, ನಾನೇ ತುಂಬಾ ಸ್ಲೋ ಆಗ್ಬಿಟ್ರೆ ನೀವು ಅದಕ್ಕೆ ಪ್ರಾಕ್ಟೀಸ್ ಆಗ್ಬಿಡಬಾರ್ದು, ಇನ್ನೂ ಸೂಪರ್ ಫಾಸ್ಟ್ ಆಗಿ ಇರಬೇಕು. ಎಕ್ಸಾಮ್ ಅಲ್ಲಿ ಕಮ್ಮಿ ಟೈಮಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಬೇಕು, ಅದು ಕರೆಕ್ಟ್ ಆಗಿ 100% ಆಗಿ. ಓಕೆ, ದಟ್ ಪ್ರಾಕ್ಟೀಸ್ ಶುಡ್ ಬಿ ದೇರ್. ಹಂಗಾಗಿ ಪಿ ಇಸ್ ಫೇಸಿಂಗ್ ಸೌತ್. ಓಕೆ, ನಾರ್ತ್ ಸೌತ್ ಗೊತ್ತಲ್ಲ, ಇದು ನಾರ್ತ್, ಇದು ಸೌತ್, ಇದು ಈಸ್ಟ್, ಇದು ವೆಸ್ಟ್ ಅಲ್ವಾ ಸರ್? ಸೌತ್ ಇನ್ ಪೀಸ್ ಫೇಸಿಂಗ್ ಸೌತ್ ಅಂದ್ರೆ ಹಿಂಗಿದ್ದಾರೆ. ಓಕೆ, ಹಿಂಗೆ ಪಿ ಕೂತಿರೋದು, ಇಲ್ಲಿಗೆ ಫೇಸ್ ಮಾಡ್ತಾ ಇರೋದು. ಓಕೆ, ಕೆಳಗಡೆ. ಓಕೆ, ಕ್ಯೂ ಇಸ್ ರಿಲೇಟೆಡ್ ಸೀಟೆಡ್ ಥರ್ಡ್ ಟು ದ ಲೆಫ್ಟ್ ಆಫ್ ಪಿ. ನೋಡಿ, ಕೆಳಗಡೆ ನೋಡ್ತಾ ಇದ್ದಾರೆ ಅಂದಾಗ ಆರೋ ಹಿಂಗಿದ್ದಾರೆ, ಸೌತ್ ಅಂದ್ರೆ ಇದು ತಾನೆ. ಓಕೆ, ಆರೋ ಹಿಂಗಿದೆ ಅಂದ್ರೆ ಲೆಫ್ಟ್ ಯಾವ್ದು ಇಲ್ಲಿ, ರೈಟ್ ಯಾವ್ದು ಇವ್ರಿಗೆ ಪಿಗೆ? ಆರೋ ಕಡೆ ನೀವು ಮುಖ ಮಾಡ್ಕೊಂಡು ನಿಮ್ ಕೈ ಎಲ್ಲಿ ಬರುತ್ತೆ ನೋಡಿ. ಸೊ ಲೆಫ್ಟ್ ಅಂತಕ್ಕಂಥದ್ದು ಇದಲ್ಲ, ಇದು ಲೆಫ್ಟ್, ಇದು ರೈಟ್. ಸೊ ಕ್ಯೂ ಇಸ್ ಸೀಟೆಡ್ ಥರ್ಡ್ ಟು ದ ಲೆಫ್ಟ್ ಆಫ್ ಪಿ. ಓಕೆ, ಥರ್ಡ್ ಟು ದ ಲೆಫ್ಟ್ ಆಫ್ ಪಿ ಅಂದ್ರೆ 1 2 3 ಅಂದ್ರೆ ಇಲ್ಲಿ ಕ್ಯೂ ಕೂತ್ಕೊಂಡಿದ್ದಾನೆ. ಓಕೆ, ಹೂ ಇಸ್ ಸೀಟೆಡ್ ಇಮಿಡಿಯೇಟ್ಲಿ ಟು ದ ರೈಟ್ ಆಫ್ ಕ್ಯೂ. ಕ್ಯೂನ ಇಮಿಡಿಯೇಟ್ ರೈಟ್ ಅಂದ್ರೆ ಈ ಪೊಸಿಷನ್ ಅಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ನಮ್ಗೆ ಇಲ್ಲಿ ಕ್ವಶನ್ ಅಲ್ಲಿ ಏನು ಕೊಟ್ಟೇ ಇಲ್ಲ. ಪಿ ಕೂತ್ಕೊಂಡಿದ್ದಾನೆ, ಸಾಧ್ಯನೇ ಇಲ್ಲ. ಪಿ ಪರ್ಸನ್ ಆಪೋಸಿಟ್ ಟು ಪಿ, ಕ್ವಶನ್ ಇಷ್ಟೇ ಕೊಟ್ಟಿರೋದು, ಇವೆಲ್ಲ ಏನಕ್ಕೆ ಆಪ್ಷನ್ಸ್ ಕಂಡಿಡಿಯಕ್ಕೆ ಸಾಧ್ಯನೇ ಇಲ್ಲ. ಕೆನಾಟ್ ಬಿ ಡಿಟರ್ಮೈನ್ಡ್ ಇಸ್ ದ ರೈಟ್ ಆನ್ಸರ್. ಕ್ಯೂ ಪಕ್ಕ ಯಾರು ಕೂತ್ಕೊಂಡಿದ್ದಾರೆ ಬಲ್ಗಡೆ ಅಂತ ಕಂಡಿಡಿಯಕ್ಕೆ ಆಗಲ್ಲ, ಯಾಕಂದ್ರೆ ಕ್ವಶನ್ ಫುಲ್ ಕಂಪ್ಲೀಟ್ ಡೀಟೇಲ್ ಕೊಟ್ಟಿಲ್ಲ. ಕೆನಾಟ್ ಬಿ ಡಿಟರ್ಮೈನ್ಡ್, ಕಂಡಿಡಿಯಕ್ಕೆ ಆಗಲ್ಲ ಅನ್ನೋದು ರೈಟ್ ಆನ್ಸರ್, ಆಪ್ಷನ್ ಡಿ ಅಲ್ವಾ? ಓಕೆ ಸರ್, ನೆಕ್ಸ್ಟ್ ಬರ್ತೇನೆ. ಓಕೆ, ಇದು ಅಷ್ಟೇ ನೋಡಿ, ಪ್ಯಾಟ್ರನ್ ಕೊಟ್ಟಿದ್ದಾನೆ. ಈ ಪ್ಯಾಟ್ರನ್ನು
ಇದರಿಂದ ಆಗಿದೆ, ಅದೇ ರೀತಿ ಈ ಪ್ಯಾಟರ್ನ್ ಇಂದ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸ್ಪೆಸಿಫಿಕ್ ಪ್ಯಾಟರ್ನ್ ನೋಡಿದ ತಕ್ಷಣ ಹೇಳ್ಬೋದು ವೆರಿ ಈಸಿ ಕ್ವಶನ್, ಡೆಡ್ಲಿ ಈಸಿ ಕ್ವಶನ್ ಇದು. ಏನು ಮಾಡಿಲ್ಲ ಇಲ್ಲಿ ನೋಡಿ, ಈ ಇರೋದು ಉಲ್ಟಾ, ಕಂಪ್ಲೀಟ್ ಉಲ್ಟಾ. ಇ ಟಿ ಎ ಜಿ ಐ ಆರ್ ಒ ವಿ ಏನಿದೆ ಇದು ಕಂಪ್ಲೀಟ್ ಉಲ್ಟಾ. ಅಂದ್ರೆ ವಿ ಇರೋದು ಫಸ್ಟ್ ಬಂದಿದೆ, ಓ ಇರೋದು ಸೆಕೆಂಡ್ ಬಂದಿದೆ, ಆರ್ ಇರೋದು ಇಲ್ಲಿ ಬಂದಿದೆ, ಐ ಬಂದಿದೆ, ಜಿ ಬಂದಿದೆ, ಎ ಬಂದಿದೆ, ಟಿ ಬಂದಿದೆ, ಇ ಬಂದಿದೆ. ಅದೇ ಚೆನ್ನಾಗಿರೋದು ಇಲ್ಲಿ ಕಂಪ್ಲೀಟ್ ಉಲ್ಟಾ ಮಾಡಿದ್ದಾನೆ. ಇನ್ನು ಕಂಪ್ಲೀಟ್ ಉಲ್ಟಾ ಮಾಡಿ ಫಸ್ಟ್ ಟಿ ಇ ಎಸ್ ಬರಬೇಕು. ಟಿ ಇ ಎಸ್ ನೋಡಿ ಇದು ಒಂದೇ ಇರೋದು ಫಸ್ಟ್ ಸ್ಟಾರ್ಟಿಂಗ್ ಇದೆ ನೋಡಿ, ಕಣ್ಮುಚ್ಕೊಂಡು ಟಿಕ್ ಆಗಿ ಅಲ್ವಾ. ಇದೇನಾಗ್ಬೇಕು ಸರ್, ಇದು ಹಿಂಗ್ ಬರಬೇಕು. ಇಲ್ಲಿ ಏನ್ ಬರಬೇಕು, ಟಿ ಎಸ್ ಇ ಟಿ ಐ ಎನ್ ಜಿ ಆಗಬೇಕು. ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್. ಕಂಪ್ಲೀಟ್ ಉಲ್ಟಾ ಕೊಟ್ಟಿದ್ದಾನೆ ಅಷ್ಟೇ. ಓಕೆ, ನೆಕ್ಸ್ಟ್ ಬರ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಆಡ್ ಒನ್ ಔಟ್. ಓಕೆ, ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ, ಯಾವುದು ಇದರಲ್ಲಿ ಗುಂಪಿಗೆ ಸೇರಲ್ಲ ಅಂತ ಹೇಳಬೇಕು. ಓಕೆ, ಇಲ್ಲಿ ನೋಡಿ, ನೋಡ್ತಾ ಇರದಂಗೆ ನೋಡ್ಬೋದು ಇಲ್ಲಿ 3 7 11 ಅಂತಿದೆ. ಇದು 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 ಸೇರಲ್ಲ ಅಂತ ಹಾಕ್ಬಿಡ್ಬೋದು. ಬಟ್ ಇನ್ನು ಒಂದು ಅಲ್ಟಿಮೇಟ್ ಪ್ಯಾಟರ್ನ್ ಇಲ್ಲಿ ಕೇಳಿದ್ದಾನೆ. ಏನಪ್ಪಾ ಅಂತಂದ್ರೆ, ಯಾಕೆ 3 7 ಗುಂಪಿಗೆ ಯಾಕೆ ಸೇರಲ್ಲ ಅಂದ್ರೆ, ಈ ಗುಂಪಿಗೆ ಯಾಕೆ ಸೇರಲ್ಲ ಅಂತಂದ್ರೆ ಅದು ಪ್ರೈಮ್ ನಂಬರ್ ಅಂತ ಕರಿತೀವಿ. ಬಟ್ ಇಲ್ಲೂ ಕೂಡ ಪ್ರೈಮ್ ನಂಬರ್ ಇದೆ, 13 ಇದೆ, 17 ಇದೆ ಅಲ್ವಾ ಸರ್. ಇಲ್ಲಿ 3 ಪ್ರೈಮ್, ಎರಡು ಪ್ರೈಮ್ ನಂಬರ್ ಅಷ್ಟೇ. ಓಕೆ, ಬಟ್ ಇಲ್ಲಿ ಎಲ್ಲಾನು ಕೂಡ ಪ್ರೈಮ್ ನಂಬರ್ ಯಾವುದು ಇಲ್ಲ, ಹಂಗಾರೆ ಈ ಪ್ಯಾಟರ್ನ್ ಆಗಲ್ಲ ಅಂತ ಆಯ್ತು. ಓಕೆ, ಇನ್ನೊಂದು ಪ್ಯಾಟರ್ನ್ ಏನು, ಇಲ್ಲಿ ನೋಡಿ, ಇದರಲ್ಲಿ ಫಸ್ಟ್ ಅಲ್ಲಿ ನೋಡಿ, ಇದರಲ್ಲಿ 6 ಪ್ಲಸ್ ಇಲ್ಲಿ 4 10 ಆಗುತ್ತೆ, ಪ್ಲಸ್ 4 14 ಆಗುತ್ತೆ. ಇಲ್ಲಿ ನೋಡಿ 3 ಪ್ಲಸ್ 4 7 ಆಗುತ್ತೆ, 7 ಪ್ಲಸ್ 4 11 ಆಗುತ್ತೆ, 8 ಪ್ಲಸ್ 4 16 ಆಗುತ್ತೆ, 16 ಪ್ಲಸ್ 4 24 20 ಎಷ್ಟು 8 ಇಲ್ಲ ಸರಿ 8 16 ಆಗಕ್ಕೆ ಇದು 8 ಆಗ್ಬೇಕು ಅಲ್ವ ಸರ್. ಇದು ಕೂಡ 8 ಆಗ್ಬೇಕು. ಇಲ್ಲಿ ನೋಡಿ 9 ಪ್ಲಸ್ 4 13 ಆಗುತ್ತೆ, 13 ಪ್ಲಸ್ 4 17 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲಾ ಕಡೆ 4 ಇದೆ, ಈ ಆಪ್ಷನ್ ಅಲ್ಲಿ ಮಾತ್ರ ಪ್ಲಸ್ 8 ಇದೆ. ಇನ್ನು ಬೇರೆ ಆಪ್ಷನ್ ಅಲ್ಲಿ ಪ್ಲಸ್ 4 ಆಗ್ತಾ ಇದೆ. ಸೊ ಇದು ಗುಂಪಿಗೆ ಸೇರಲ್ಲ. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಇಷ್ಟೇ ಸಿಂಪಲ್ ಪ್ಯಾಟರ್ನ್ ಇದು ಕೂಡ. ಅಂದ್ರೆ ನೀವು ಈ ತರ ಕ್ವಶನ್ಸ್ ಗಳು ಸಾಲ್ವ್ ಮಾಡಿದಾಗ ಯಾವ್ಯಾವ ಪ್ಯಾಟರ್ನ್ಸ್ ಗಳು ಬರುತ್ತೆ, ಹೆಂಗ್ ಬರುತ್ತೆ ಅಂತ ಗೊತ್ತಾಗುತ್ತೆ. ನೀವು ಇಲ್ಲಿ ತುಂಬಾ ಜನ ಏನ್ ಮಾಡ್ತೀರಾ, 3 7 ಇದು ಸೇರಲ್ಲ ಅಂತ ಆಗ್ತೀರಾ, ರಾಂಗ್ ಆಗುತ್ತೆ. ಓಕೆ, ಯಾಕೆ ರಾಂಗ್ ಆಗುತ್ತೆ ಅಂದ್ರೆ ನೋಡಿ, ಇದು ಎಸ್ ಎಲ್ಲಾನು ಇಲ್ಲಿ ನಿಮಗೆ ಪ್ರೈಮ್ ನಂಬರ್ ಇರ್ಬೋದು. ಓಕೆ, ಬಟ್ ಇಲ್ಲೂ ಕೂಡ ಪ್ರೈಮ್ ನಂಬರ್ ಇದೆಯಲ್ಲ, 2 ಸಂಖ್ಯೆ ಅಲ್ವಾ ಸರ್. ಕರೆಕ್ಟ್ ಎಲ್ಲ ಹೇಳ್ತಾ ಇರೋದು. 4ಅಲ್ಲಿ 3 ಒಂದೇ ತರ ಇರಬೇಕು, ಒಂದು ಸರಿ ಇರಬಾರ್ದು, ಹಂಗಿರಬೇಕು. ಇಲ್ಲಿ ಎಲ್ಲದರಲ್ಲೂ ನಿಮಗೆ ನಾನ್ ಪ್ರೈಮ್ ನಂಬರ್ಸ್, ಇದು ಮಾತ್ರ 2ಗೆ, ಹಂಗಾರೆ ಇದಕ್ಕೂ 2 ಆಪ್ಷನ್ಸ್ ಕರೆಕ್ಟ್ ಅಂತ ಆಗ್ಬಿಡುತ್ತೆ. ಹಾಗಾಗಿ ಆ ಪ್ರೈಮ್ ನಂಬರ್ ಆಪ್ಷನ್ಸ್ ಅಲ್ಲ, ಇದು ಪ್ಲಸ್ ಆಗ್ತಾ ಇರೋದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಓಕೆ, ಇದು ಸಿಂಪಲ್ ಕ್ವಶನ್. ಇದು ಜೌಲ್ ಅಂದ್ರೆ ಅದರ ಒಂದು ಯೂನಿಟ್ ಏನು ಸರ್, ಎನರ್ಜಿ ಯೂನಿಟ್ ಜೌಲ್. ನ್ಯೂಟನ್ ಯಾವ್ದಕ್ಕೆ ಕರಿತೀವಿ, ಪವರ್ ನ ಯೂನಿಟ್ ನ ನ್ಯೂಟನ್ ಅಂತ ಕರಿತೀವಿ. ಇದು ಈಸಿ ಕ್ವಶನ್ ಇತ್ತು. ಇದನ್ನ ನಾವು ಜಿಕೆ ತಗೋತೀವಲ್ಲ, ಅಲ್ಲಿ ಸ್ಟ್ಯಾಟಿಕಲಿ ಇನ್ನು ಡೀಟೇಲ್ ಇದ್ರ ನೋಡೋಣ. ಇದು ಸಿಂಪಲ್ ಪ್ಯಾಟರ್ನ್ ಕೇಳಿದ್ದಾರೆ. ನೆಕ್ಸ್ಟ್ ಬನ್ನಿ. ಅಟ್ ಅನ್ನೋದು ಇಂಟು ಅಂತ ಅರ್ಥ, ಈ ಹ್ಯಾಶ್ ಟ್ಯಾಗ್ ಅನ್ನೋದು ಮೈನಸ್ ಅಂತ ಆಗಬೇಕು. ಓಕೆ, ಈ ಡಾಲರ್ ಸಿಂಬಲ್ ಇರೋದು ಡಿವೈಡ್ ಬೈ, ಪರ್ಸೆಂಟೇಜ್ ಇರೋದು ಪ್ಲಸ್. ಹಂಗಾರೆ ಇದರದ್ದು ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಬರ್ಕೊಳ್ಳಿ. 8 ಅಟ್ ಅಂದ್ರೇನು, ಇಂಟು ಆಯ್ತು 3, ಹ್ಯಾಶ್ ಟ್ಯಾಗ್ ಅಂದ್ರೇನು, ಮೈನಸ್ ಆಯ್ತು 4, ಪರ್ಸೆಂಟೇಜ್ ಅಂದ್ರೇನು ಪ್ಲಸ್ 6, ಡಾಲರ್ ಅಂದ್ರೇನು ಡಿವೈಡೆಡ್ ಬೈ 2. ಬೋರ್ಡ್ ಮಾಸ್ ರೂಲ್ ಗೊತ್ತಿದೆ ನಿಮಗೆ. ಬೋರ್ಡ್ ಮಾಸ್ ರೂಲ್ ಅಂದ್ರೆ ಫಸ್ಟ್ ಬ್ರಾಕೆಟ್, ಆಮೇಲೆ ಆಫ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಅಂತ ಕರಿತೀವಿ. ಸೊ ಫಸ್ಟ್ ಡಿವಿಷನ್ ಆಗಬೇಕು, 2 1 2 3 6 ಅಲ್ವಾ. ಆಮೇಲೆ ಮಲ್ಟಿಪ್ಲಿಕೇಶನ್ ಆಗಬೇಕು, 8 3 24, 24 ಆದ್ಮೇಲೆ ಏನೋ -4 ಪ್ಲಸ್ 3 ಆಯ್ತು. ಓಕೆ, 24 -4 ಪ್ಲಸ್ 3 ಏನಿದೆ ಇಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಇದನ್ನ ಹೆಂಗಾರ ಮಾಡಿ, ಮಲ್ಟಿಪ್ಲಿಕೇಶನ್ ಡಿವಿಷನ್ಸ್ ಆದ್ಮೇಲೆ ನೆಕ್ಸ್ಟ್ ಏನ್ ಬೇಕಾದ್ರೂ ಮಾಡ್ಬೋದು. ಸೊ 24 -4 ಪ್ಲಸ್ 3 ಅಂತ ಅಂದಾಗ ಇಲ್ಲಿ 24 ಅಲ್ಲಿ 4 ಕಳೆದ್ರೆ 20 ಆಗುತ್ತೆ, 3 ಸೇರಿದ್ರೆ 23 ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅ ಮ್ಯಾನ್ ಸೆಡ್ ದ ಪರ್ಸನ್ ಈಸ್. ನೋಡಿ ಈಗ ಪುನಃ ಅದೇ ಕ್ವಶನ್ ತಗೊಂಡಿದ್ದೀನಿ. ನಿಮಗೆ ಡೌಟ್ ಕ್ಲಿಯರ್ ಆಗಬೇಕು ಇಂಥ ಕ್ವಶನ್ಸ್ಗಳಲ್ಲಿ. ಹೊಸೊಬ್ರಿಗೆ ಹಳೊಬ್ರು ಗೊತ್ತಿರುತ್ತೆ. ಇಲ್ಲಿ ನೋಡಿ, ಈಗ ಎಗೇನ್ ನೀವೇನ್ ಮಾಡಬೇಕು, ಮೈಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಈ ತರ ಕೇಳಿದಾಗ ನೋಡಿ, ಮೈ ಇಲ್ಲಿದೆ. ಸೊ ಮೈ, ಓಕೆ, ಮೈ ವೈಫ್ಸ್ ಫಾದರ್. ಓಕೆ, ಇವನಿಗೆ ವೈಫ್ ಇದ್ದಾಳೆ. ಈ ರೀತಿ ಮದುವೆ ಆಗಿದ್ರೆ ಈ ತರ ಡಬಲ್ ಆರೋದಲ್ಲಿ ಮಾಡ್ತಕ್ಕಂಥದ್ದು. ವೈಫ್, ಓಕೆ, ಫಾದರ್ಸ್ ಓನ್ಲಿ ಸನ್. ವೈಫ್ಗೆ ಫಾದರ್ ಇದ್ದಾನೆ, ಅವ್ನು ಓನ್ಲಿ ಸನ್ ಅಂತಂದ್ರೆ ಇವಳು
ಇನ್ನೊಬ್ಳು ಮಗ ಇಲ್ಲ, ಮಗ ಒಬ್ನೇ ಇರೋದು ಅಂದ್ರೆ ಇಲ್ಲಿ ಇವನ್ಗೊಬ್ಬ ಮಗ ಇದ್ದಾನೆ ಅಂತ ಆಯ್ತು. ಓಕೆ, ಮಗ ಸನ್ ಇದ್ದಾನೆ ಅಂದ್ರೆ ಇವರಿಬ್ರು ಏನು ಸರ್, ಇವರಿಬ್ರು ಏನಾಗ್ಬೇಕು, ಬ್ರದರ್ ಸಿಸ್ಟರ್ ಆಗ್ಬೇಕು, ಸನ್ ಇದ್ದಾನೆ. ಓಕೆ, ಇಲ್ಲ ಆಯ್ತಲ್ವಾ, ಹಿಂದಕ್ಕೆ ಬರ್ಬೇಕೀಗ. ಹಿಂದಕ್ಕೆ ಬಂದೇನು, ದ ದ ಪರ್ಸನ್ ಈಸ್ ಅಂತ ಅಂದ್ರೆ ಇವನ್ಗೂ ಏನು ರಿಲೇಷನ್ ಅಂತ. ಏನಪ್ಪ ರಿಲೇಷನು, ದ ಪರ್ಸನ್ ಈಸ್. ಓಕೆ, ಅಂದ್ರೆ ಈ ಮ್ಯಾನ್ ಹೇಳ್ತಾ ಇದ್ದಾನೆ ಇವನ್ಗೂ ವೈಫ್ನ ಅಪ್ಪನ ಒಬ್ಬನೇ ಮಗ ಅಂದ್ರೆ ವೈಫ್ನ ಏನಾಗ್ಬೇಕು, ಅವನು ಬ್ರದರ್ ಅಂದ್ರೆ ಬ್ರದರ್ ಇನ್ ಲಾ ಆಗ್ಬೇಕು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿದ್ರಾ? ನೆಕ್ಸ್ಟ್ ತಗೋತೇನೆ. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ a group of 3 number symbols is given in each option. Identify the group that does not follow the same pattern as the others. Okay, ನೋಡಿ ಈ ತರದಂತೂ ನಿಮಗೆ ಸ್ವಲ್ಪ ಈಸಿಯಾಗಿ ಕೊಟ್ಟಿರ್ತಾನೆ. ಫಸ್ಟ್ ನಂಬರ್ ನೋಡಿ 3 ಇದೆ, 5 ಇದೆ, 7 ಇದೆ. ಅಂದ್ರೆ ಏನು ಸರ್, ಇಲ್ಲಿ 3ಕ್ಕೆ 2 ಸೇರಿ 5 ಆಗಿದೆ, 5ಕ್ಕೆ 2 ಸೇರಿ 7 ಆಗಿದೆ, 4ಕ್ಕೆ 2 ಸೇರಿ 6 ಆಗಿದೆ, 6ಕ್ಕೆ 2 ಸೇರಿ 8 ಆಗಿದೆ, 5ಕ್ಕೆ 2 ಸೇರಿ 7 ಆಗಿದೆ, 7ಕ್ಕೆ 2 ಸೇರಿ 9 ಆಗಿದೆ, 6ಕ್ಕೆ 2 ಸೇರಿ 8 ಆಗಿದೆ, 8ಕ್ಕೆ 2 ಸೇರಿ 10 ಆಗಬೇಕು, ಇಲ್ಲಿ 3 ಸೇರಿದೆ, ಇದು 10 ಆಗಬೇಕಾಗಿತ್ತು ಅಂದ್ರೆ ಇದೇ ರಾಂಗು. ಅದ್ರ ಜೊತೆಗೆ ನೀವು ಆಲ್ಫಾಬೆಟ್ ಚೆಕ್ ಮಾಡಿ, 2 ತರ ಇದೆ, ಆಲ್ಫಾ ನ್ಯೂಮರಿಕಲ್ 2 ಇದೆ ಅಲ್ವಾ, ನಂಬರ್ ಇದು ಆಲ್ಫಾಬೆಟ್ ಇದೆ ನೋಡಿ. ಸಿ ಆದ್ಮೇಲೆ ಸಿ ಡಿ ಇ ಒಂದು ಬಿಟ್ ಇ ಇದೆ, ಒಂದು ಬಿಟ್ ಜಿ ಇದೆ, ಡಿ ಇ ಆದ್ಮೇಲೆ ಎಫ್ ಜಿ ಒಂದೊಂದು ಬಿಟ್ ಇದೆ. ಇದು ನೋಡಿ ಡಿ ಆದ್ಮೇಲೆ ಇ ಎಫ್, ಎಫ್ ಆದ್ಮೇಲೆ ಜಿ ಆದ್ಮೇಲೆ ಹೆಚ್ ಒಂದೊಂದೇ ಇದೆ. ನಂಬರ್ 2 ಇದೆ, ಆಲ್ಫಾಬೆಟ್ಸ್. ಓಕೆ, ನಂಬರ್ ಏನಿದೆ ಸರ್ ಇಲ್ಲಿ, ನಂಬರ್ +2 ಆಗಿದೆ. ಓಕೆ, ಆಲ್ಫಾಬೆಟ್ +1 ಆಗಿದೆ, ಕರೆಕ್ಟ್ ಅಲ್ವಾ, ಒಂದು ಬಿಟ್ಟು ಒಂದು ಆಯ್ತಲ್ವಾ. ಆದ್ರೆ ಇಲ್ಲಿ ನೋಡಿ ಎಫ್ ಇದೆ, ಇ ಎಫ್ ಜಿ ಎಚ್, ಎಸ್ ಅಲ್ವಾ, ಎಚ್ ಐ ಜೆ ಕರೆಕ್ಟ್ ಇದೆ. ಇಲ್ಲಿ ಆಲ್ಫಾಬೆಟ್ ಸರಿ ಇದೆ, ಬಟ್ ನಂಬರ್ ಪ್ಯಾಟರ್ನ್ ಅಲ್ಲಿ ಈ ಆಪ್ಷನ್ ಅಲ್ಲಿ ತಪ್ಪಿದೆ. ಯಾಕಂದ್ರೆ 8 + 2 = 10 ಆಗಬೇಕು, ಬಟ್ ಇಲ್ಲಿ ಏನಾಗಿದೆ 11 ಕೊಟ್ಟಿದ್ದಾನೆ. ದಿಸ್ ಇಸ್ ರಾಂಗ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅದು ನಾಟ್ ಫಾಲೋ, ಈ ಪ್ಯಾಟರ್ನ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇರೋದು. ಈ 3 ಕರೆಕ್ಟ್ ಆಗಿ ಫಾಲೋ ಆಗಿದೆ, ಇದರಲ್ಲಿ ಜಸ್ಟ್ ನಂಬರ್ ಇಂದ ಈ ಪ್ಯಾಟರ್ನ್ ಸರಿ ಇಲ್ಲ, ಇದೊಂದು ಗುಂಪಿಗೆ ಸೇರಲ್ಲ. ಓಕೆ, ಎಸ್ ಸರ್. ನೆಕ್ಸ್ಟ್ ಬರ್ತೇನೆ, ವಾಟ್ ಕಮ್ಸ್ ನೆಕ್ಸ್ಟ್ ಅಂತ. ನೆಕ್ಸ್ಟ್ ಏನ್ ಬರುತ್ತೆ ಈ ಸೀರೀಸ್ ಅಲ್ಲಿ ನೋಡಿ, ಇದೇನಿದೆ, 5 ಇದೆ, 14 ಇದೆ, 9 ಇದೆ, 18 ಇದೆ, 13 ಇದೆ, 22 ಇದೆ, 17 ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ರೀತಿ ಡಬಲ್ ಪ್ಯಾಟರ್ನ್. ವೈನ್ ಡಬಲ್ ಪ್ಯಾಟರ್ನ್ ಸರ್, ಬರೀತೀನಿ ನಾನು, ಬರೆದ್ಬಿಟ್ಟು ಹೇಳ್ತೀನಿ. ಓಕೆ, ಈಸಿ ಇದೆ, ಬೇರೆ ಪ್ಯಾಟರ್ನ್ ಇದೆ, ಆದ್ರೆ ಸಿಂಪಲ್ ಪ್ಯಾಟರ್ನ್ ಡಬಲ್ ಪ್ಯಾಟರ್ನ್ ಅಂದ್ರೆ ಏನು ನೋಡಿ. 5 ಇರೋದಕ್ಕೆ 1 ಬಿಟ್ಟು +4 ಸೇರಿ 9 ಆಗಿದೆ, 9ಕ್ಕೆ 4 ಸೇರಿ 13 ಆಗಿದೆ, 13ಕ್ಕೆ 4 ಸೇರಿ 17 ಆಗಿದೆ. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಇರೋದು. ಈಗ ಇಲ್ಲಿ ಏನಾಗಿದೆ, ನೆಕ್ಸ್ಟ್ 14ಕ್ಕೆ 4 ಸೇರಿ 18 ಆಗಿದೆ, 18ಕ್ಕೆ 4 ಸೇರಿ 22 ಆಗಿದೆ. ಈಗ ನೆಕ್ಸ್ಟ್ ಆಗ್ಬೇಕಾಗಿರೋದು 17ಕ್ಕೆ ಈ ಸಂಖ್ಯೆ ಬಿಟ್ಟು ಇಲ್ಲಿಗೆ 4 ಬರೋದು. ಬಟ್ ನಮಗೆ ಕೇಳೋದು ಈ ಸಂಖ್ಯೆ ಅಂದ್ರೆ ಇವನು 22ಕ್ಕೆ +4 ಸೇರಿದ್ರೆ ನೆಕ್ಸ್ಟ್ ನಂಬರ್ ಬರ್ತಕ್ಕಂಥದ್ದು ಕ್ವಶನ್ ಮಾರ್ಕ್. 17 +4 ಅಲ್ಲ, 22ಕ್ಕೆ ಆಲ್ಟರ್ನೇಟಿವ್ ಸೀರೀಸ್ ಅಂತೀವಿ. ಸೊ 22ಕ್ಕೆ +4 ಸೇರಿದ್ರೆ ಏನಾಗುತ್ತೆ, 26 ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಫೈಂಡ್ ದ ಆಪ್ಷನ್ ದಟ್ ಬೆಸ್ಟ್ ಕಂಪ್ಲೀಟ್ಸ್ ದ ಅನಾಲಜಿ. ಓಕೆ, ನಾನು ಹೇಳಿದ್ನಲ್ಲ ಈ ತರ ಬರ್ಕೋಬೇಕು. ಒಂದೊಂದು ಕ್ವಶನ್ ಪೇಪರ್ ಅಲ್ಲಿ ಒಂದೊಂದು ಶಿಫ್ಟ್ ಅಲ್ಲಿ 5-6 ಬಂದ್ಬಿಟ್ಟಿದೆ ಈ ತರದ್ದು. ಓಕೆ, ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಿದೆ ಸರ್ ಬರ್ಕೊಂಡು ಅವನ್ನೇ ಕೇಳಿ, ಸಿಂಪಲ್. ನಾನು ಹೇಳ್ತಾ ಇದ್ದೇನೆ, ಇವನು ಹಿಂಗಾಗಿದ್ದಾನೆ, ಇವನು ಏನು ಅಂತ ಕೇಳ್ತಾನೆ. ಓಕೆ, ಏನ್ ಮಾಡಿ, ಬಿ ಎಫ್ ಅಂತ ಬರ್ಕೊಡಿ, ಕೆ ಎಲ್ ಅಂತ ಬರ್ಕೊಳ್ಳಿ. ಬಿ ಕೆ ಹೆಂಗಪ್ಪ ಅದೇ ಅಂತ ಕೇಳಿ. ಓಕೆ, ಬಿ ಕೆ ಹೆಂಗಾದ ಅಂದ್ರೆ ಅವ್ನು ಹೇಳ್ತಾನೆ, ಸರ್ 1 2 3 4 5 6 7 8 ಆದ್ಮೇಲೆ ನಾನು 9ನೇ ಅವನು ಕೆ ಆದೆ ಸರ್ ಅಂತಾರೆ. ಅಂದ್ರೆ +9 ಆಗಿದ್ದೀನಿ ಸರ್ ನಾನು ಕೆ ಆಗಕ್ಕೆ ಅಂತಾನೆ. ನೆಕ್ಸ್ಟ್ ಎಫ್ ಏನ್ ಹೇಳ್ತಾನೆ, ಎಲ್ಲಿ ಹೆಂಗಾದೆ ಅಂತ ಕೇಳಿದ್ರೆ 1 2 3 4 5 +6 ಆಗಿದ್ದೀನಿ ಸರ್, ಆಮೇಲೆ ಎಲ್ಲಾದೆ ಅಂತ ಹೇಳ್ತಾನೆ. ಸೊ ಅದೇ ತರ ಡಿ ಮತ್ತೆ ಕೆ ತಗೊಂಡು +9 +6 ಮಾಡಿ. ಡಿಗೆ +9 ಏನು ಸರ್, ಈ 1 2 3 4 5 6 7 8 9 ಎಂ ಆಗ್ತಾನೆ. ಕೆಗೆ +6 ಏನೋ ಸರ್, 1 2 3 4 5 6 ಅಂದ್ರೆ ಕ್ಯೂ. ಎಂ ಕ್ಯೂ ಇದೆಯಾ ಸರ್, ಇದೆ ಸರ್, ಅಷ್ಟೇ. ಅವ್ರವ್ರಿಗೆ ಕೇಳಿ ಏನಪ್ಪಾ ಆಗಿದ್ಯಾ ಅಂತ ಅವನೇ ಹೇಳ್ತಾನೆ ನಿಮಗೆ. ಅದಕ್ಕೆ ನೋಡಿ ಇದೆಷ್ಟು ಇಂಪಾರ್ಟೆಂಟ್ ಆಯ್ತು, ಇದನ್ನ ಬರ್ಕೊಂಡಿರ್ಬೇಕು ನೀವು. ಓಕೆ,
ಏನಿಲ್ಲ, ಎಕ್ಸಾಮ್ ಓದ ತಕ್ಷಣ ಪೇಪರ್ ಕೊಟ್ಟ ತಕ್ಷಣ ಬರ್ಕೊಳ್ಳಿ, ಎಕ್ಸಾಮ್ ಸ್ಟಾರ್ಟ್ ಆದ ತಕ್ಷಣ ಬರ್ಕೊಳ್ಳಿ ABCD M ತನಕ ಹಿಂಗೆ ರಿವರ್ಸ್ N ಇಂದ Z ತನಕ ನಂಬರ್ಸ್ 1 2 3 4 ಅಂತ ಮೇಲ್ಗಡೆ ಕೆಳಗಡೆ 14 20 ಬರೆದಿಟ್ಕೊಂಡಿರಿ. ಈ ಥರದ್ದು ನಿಮಗೆ ಹೆಲ್ಪ್ ಆಗುತ್ತೆ, ಬ್ಯಾಂಕಿಂಗ್ ಆಗಲಿ SSC ಆಗಲಿ. ಓಕೆ, ನೆಕ್ಸ್ಟ್ ಇದು ಅಷ್ಟೇ. ಇದು ನೋಡಿ, ಇದನ್ನ ಎರಡು ರೀತಿನೂ ಮಾಡ್ಬೋದು, ಎರಡು ಸರಿನೇ. ಆಪ್ಷನ್ 1 ಮತ್ತೆ 2 ಅಂತ ಅನ್ಕೋಣ. ಅಂದ್ರೆ ಏನು ಸರ್, ಈಗ ನೋಡಿ ಇಲ್ಲಿ ACE ಇದೆ ಅಲ್ಲ ಸರ್, ಆಮೇಲೆ DFH ಆಗುತ್ತೆ, ಆಮೇಲೆ GIK ಆಗುತ್ತೆ, JLN ಆಗಿದೆ ಅಲ್ಲ ಸರ್. ನೆಕ್ಸ್ಟ್ ಏನು ಅಂತ ಇಲ್ಲಿ ನೋಡಿ, ಒಂದು AD ಹೆಂಗಾಯ್ತು ಅಂತ ಕೇಳೋದು. AD ಹೆಂಗಾಯ್ತು ಅಂದ್ರೆ 1 2 3 ಆಗಿದ್ದೇನೆ ಸರ್ ಅಂತ ಕೇಳ್ತಾನೆ. CF ಹೆಂಗಾದೆ ಅಂತ ಕೇಳಿದ್ರೆ ಅವನು 1 2 +3 ಸೇರಿದ್ದೇನೆ ಅಂತ ಹೇಳ್ತಾನೆ. H ಹಂಗಾಯ್ತು, ಈಗೂ ಅಷ್ಟೇ 1 2 3 +3. ಸೊ ಇಲ್ಲೂ ಅಷ್ಟು ನೋಡಿ, +3 ಆದ್ರೆ G ಆಗಿದೆ, +3 ಆದ್ರೆ F, +3 I ಆಗುತ್ತೆ, +3 ಆದ್ರೆ H ಆಗುತ್ತೆ. Gಗೂ ಅಷ್ಟೇ, +3 ಆದ್ರೆ J ಆಗುತ್ತೆ, +3 ಆದ್ರೆ I ಇರೋದು L ಆಗುತ್ತೆ, +3 ಅಂದ್ರೆ ಏನಾಗುತ್ತೆ ನೋಡಿ, KLMN ಅಲ್ವಾ ಸರ್, ಎಲ್ಲ +3 ಆಗಿದೆ. ಸೊ ನೆಕ್ಸ್ಟ್ ಏನಾಗಬೇಕು, +3 +3 +3 ಆಗಬೇಕು. Jಗೆ +3 ಏನೋ M, Lಗೆ +3 ಏನೋ 1 2 3 O, Nಗೆ +3 ಏನೋ 1 2 3 Q, MOQ ಇಸ್ ದ ರೈಟ್ ಆನ್ಸರ್. ಸೊ ಒಂದು ಈ ಪ್ಯಾಟ್ರನ್, ನಾನು 2 ಪ್ಯಾಟ್ರನ್ ಯಾಕೆ ಹೇಳ್ತೇನೆ, ಒಂದೊಂದು ಕ್ವಶನ್ ಅಲ್ಲಿ ಈ ಪ್ಯಾಟ್ರನ್ ಆಗಲ್ಲ, ಇದ್ರಲ್ಲಿ 2 ಆಗುತ್ತೆ, ಮ್ಯಾಚ್ ಆಗುತ್ತೆ. ಬಟ್ ಒಂದೊಂದು ಕ್ವಶನ್ ಅಲ್ಲಿ ನೀವು ಈ ತರ 2 ತರ ಚೆಕ್ ಮಾಡ್ಲಿ ಅಂತ ಕೇಳಿದಾಗ, ಈಗ ಇನ್ನೊಂದು ಪ್ಯಾಟ್ರನ್ ಏನೋ, ಇನ್ನೊಂದು ಸೆಕೆಂಡ್ ಆಪ್ಷನ್ಸ್ ಏನೋ ನೋಡಿ. ಇಲ್ಲಿ ಏನಿದೆ ACE, ಇನ್ನೊಂದು DFH. ಸುಮ್ಮನೆ ಇದು ನಾನು ಎಲ್ಲಾನು ಮಾಡಕೋವಲ್ಲ, ಜಸ್ಟ್ ಒಂದು ತೋರಿಸ್ತೀನಿ. ಓಕೆ, ನೋಡಿ A ಇರೋದು C ಹೆಂಗಾಯ್ತು, ನೋಡಿ A ಇರೋದು C ಹೆಂಗಾಯ್ತು ಸರ್, Aಗೆ +2 ಸೇರಿದ್ರೆ ನೋಡಿ ಇದು ಇಂಟರ್ನಲಿ, C ಇರೋದು E ಹೆಂಗಾಯ್ತು, +2 ಸೇರಿ ಹಿಂಗಾಯ್ತು. ಹಂಗೆ ಇಲ್ಲೂ ನೋಡಿ DFH ಇಂಟರ್ನಲ್ ಮಾಡ್ತಾ ಇರೋದು. ಇದಕ್ಕೂ ಕಂಪ್ಲೀಟ್ ಅನಾಲಜಿ. ಈಗ ಇದು ಇಂಟರ್ನಲ್ ಅನಾಲಜಿ ನಾನು ಹೇಳ್ತಾ ಇರೋದು. ಸೆಕೆಂಡ್ ಟೈಪ್ ಆಫ್, ನೀವು 2 ತರ ಟೆಸ್ಟ್ ಮಾಡಬೇಕು. ಒಂದ್ಸರಿ ಈ ತರದ್ ಆಗ್ಲಿಲ್ಲ ಅಂದಾಗ ನೀವು ಈ ತರ ಮಾಡ್ಲಿ ಅಂತ ನಾನು 2 ತರ ಆಪ್ಷನ್ಸ್ ಹೇಳ್ತಾ ಇದ್ದೀನಿ. ಇದ್ರಲ್ಲಿ 2 ಸರಿ ಇದೆ ನೋಡಿ. Dಗೆ +2 ಸೇರಿದ್ರೆ F, +2 ಸೇರಿದ್ರೆ H, Gಗೆ +2 ಸೇರಿದ್ರೆ I, +2 ಸೇರಿದ್ರೆ K ಅಲ್ವಾ ಸರ್, Iಗೆ +2 ಸೇರಿದ್ರೆ K. ಹಂಗಾದ್ರೆ ನೆಕ್ಸ್ಟ್ ಪ್ಯಾಟರ್ನ್ ಏನಾಗಿರ್ಬೇಕು, ++ ಆಗ್ಬೇಕು ಅಲ್ವಾ ಸರ್. ಅಂದ್ರೆ ಇಲ್ಲಿ ನೋಡಿ ಏನಾಗ್ಬೇಕು ನೆಕ್ಸ್ಟ್, ಆ ತರದ್ದು ಯಾವ್ದಿದೆ ಇಲ್ಲಿ, ಆ ತರದ್ದು ಯಾವ್ದಿದೆ ನೆಕ್ಸ್ಟ್, ಯಾವ್ದಿದೆ MOQ, NOM ಆಗುತ್ತಾ, NOM ಆಗಲ್ಲ. LMN ಆಗುತ್ತಾ, LMN ಅದು ಕಂಟಿನ್ಯೂಸ್ ಇದೆ, +2 ಇಲ್ಲ ಅಲ್ಲಿ. MOQ ಆಗುತ್ತಾ, ಎಸ್ ಆಗುತ್ತೆ ನೋಡಿ. ಬೇಕಾದ್ರೆ M +2 ಹಾಕಿದ್ರೆ O ಬರುತ್ತೆ, +2 ಹಾಕಿದ್ರೆ Q ಬರುತ್ತೆ. ಇದು OPQ ಆಗುತ್ತಾ, OPQ ಆಗಲ್ಲ. ನೋಡಿದ್ರೆ 2 ತರ ಆಪ್ಷನ್. ನಿಮಗೆ 2 ಪ್ಯಾಟರ್ನ್ ಹೇಳಿದೀನಿ. ಯಾಕೆ ಹೇಳಿದೀನಿ ಇದನ್ನ ಅಂತಂದ್ರೆ, ಒಂದು ನಿಮ್ಗೆ ಇದಾಗ್ಲಿಲ್ಲ ಅಂದಾಗ ಇಲ್ಲಿ ನೋಡಿ, ಈ ತರ ಪ್ಯಾಟರ್ನ್ ನೋಡಿ, ಈ ತರ ಆಪ್ಷನ್ಸ್ ಅಲ್ಲಿ ಈ ಮ್ಯಾಚ್ ಆಗೋ ಪ್ಯಾಟರ್ನ್ ಯಾವ್ದು ಚೆಕ್ ಮಾಡೋದು ಒಂದು. ಅದರ್ವೈಸ್ ಇದು ಕಂಟಿನ್ಯೂಸ್ ನೆಕ್ಸ್ಟ್ ಏನು ಅಂತ ನೋಡೋದು. ಸೊ ಫಸ್ಟ್ ಈ ಆಪ್ಷನ್ ಚೆಕ್ ಮಾಡಿ, ಆಲ್ಮೋಸ್ಟ್ ಸಿಗುತ್ತೆ. ಸಿಕ್ಲಿಲ್ಲ ಅಂದಾಗ ಇಂಟರ್ನಲ್ಲಿ ಇದ್ರ ಒಳಗೇನೆ ಏನಾದ್ರು ಪ್ಯಾಟರ್ನ್ ಇದೆಯಾ ಅಂತ ಪ್ರತಿ ಒಂದನ್ನು ಚೆಕ್ ಮಾಡಬೇಕು. ಹಂಗಾಗಿ ಇಲ್ಲಿ 2 ಆಪ್ಷನ್ ಹೇಳಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಐಡೆಂಟಿಫೈ ದ ಆಡ್ ಒನ್. ಇದು ತಪ್ಪು ಯಾವುದು ಅಂತ ಹೇಳಬೇಕು, ಯಾವುದು ಗುಂಪಿಗೆ ಸೇರಲ್ಲ ಅಂತ ಹೇಳಬೇಕು. ಓಕೆ, ಇಲ್ಲಿ ಸಿಂಪಲ್ ಇದೆ ಇದು. ಯಾಕಂದ್ರೆ ನೋಡಿ 3 5 7 11 ಇವೆಲ್ಲ ನೋಡ್ತಾ ಪ್ರೈಮ್ ನಂಬರ್ಗಳು. 13 17 19 21 ಪ್ರೈಮ್ ನಂಬರ್ ಅಲ್ಲ. ಯಾಕಂದ್ರೆ 21 3 ಇಂದನೂ ಹೋಗುತ್ತೆ, 9 ಇಂದನೂ ಹೋಗುತ್ತೆ ಅಲ್ವಾ ಸರ್. 9 ಇಂದ ಅಲ್ಲ, 7 ರಿಂದ ಹೋಗುತ್ತೆ. 7 3 21 ಅಲ್ವಾ ಸರ್, 7 ರಿಂದನೂ ಹೋಗುತ್ತೆ. ಸೊ ಹಂಗಾಗಿ ಇದು ಪ್ರೈಮ್ ನಂಬರ್ ಅಲ್ಲ. ಸೊ 21 ಗುಂಪಿಗೆ ಸೇರಲ್ಲ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಲೆಟರ್ಸ್ ಆಫ್ ದ ವರ್ಡ್, ಒಂದು ಟೀಚಿಂಗ್ ಅಂತ ಲೆಟರ್ ಕೊಟ್ಟಿದ್ದಾನೆ, TEACHING ಅಂತ. ಆರ್ ಅರೇಂಜ್ ಆಲ್ಫಾಬೆಟಿಕಲಿ. ಹೌ ಮೆನಿ ಲೆಟರ್ಸ್ ಆರ್ ಬಿಟ್ವೀನ್ ದ ಥರ್ಡ್ ಫ್ರಮ್ ದ ಲೆಫ್ಟ್ ಅಂಡ್ ಸೆಕೆಂಡ್ ಫ್ರಮ್ ದ ರೈಟ್? ಹೇಳ್ತೀರಾ? ಆರ್ ಅರೇಂಜ್, ಲೆಟರ್ಸ್ ಆಫ್ ದ ವರ್ಡ್ ಟೀಚಿಂಗ್ ಆರ್ ಅರೇಂಜ್ ಆಲ್ಫಾಬೆಟಿಕಲಿ. ಹೌ ಮೆನಿ ಲೆಟರ್ಸ್ ಆರ್ ಬಿಟ್ವೀನ್ ಥರ್ಡ್ ಫ್ರಮ್ ದ ಲೆಫ್ಟ್. ನೋಡಿ ಇದನ್ನ ನೀನು ಆಲ್ಫಾಬೆಟಿಕಲ್ ಆರು ಹಾಕೋ ನೀನು, ಅಥವಾ ನೋಡಿ ಇದನ್ನ ಎಷ್ಟು ಈಸಿ ಕೊಟ್ಟಿದ್ದಾನೆ ಅಂದ್ರೆ, ನೀವು ಇದನ್ನ ಆಲ್ಫಾಬೆಟಿಕಲ್ ಆಗಿ ಮಾಡ್ತಾ ಕೂತ್ಕೋಬೇಡಿ. ಯಾಕಂದ್ರೆ ಯಾವ ಲೆಟರ್ ಅಂತ ಕೇಳಿಲ್ಲ, ಅಲ್ಲಿ ಎಷ್ಟು ಲೆಟರ್ ಇದೆ ಅಂತ ಕೇಳಿರೋದು. ಇದು ನೀವು ಅದನ್ನೇ ಹೇಳು, ಸ್ಮಾರ್ಟ್ ವೇ ಆಫ್ ಸಾಲ್ವಿಂಗ್ ಅಂದ್ರೆ, ಈಗ ಈ ಕ್ವಶನ್ ನೀವೇನ್ ಮಾಡ್ತೀರಾ, ಆಲ್ಫಾಬೆಟಿಕಲ್ ಬರ್ಕೋತೀರಾ. ಈಗ ಹೇಳ್ತೇನೆ, ಆಲ್ಫಾಬೆಟಿಕಲ್ ಅಂದ್ರೆ A ಬರ್ಬೇಕು, ಫಸ್ಟ್ ABC ಬರಬೇಕು, ABCDEFG
ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಹಿಂಗೆ ಬರ್ಕತ್ತೀರ. ಹಿಂಗಾಗತ್ತೆ ಆಲ್ಫಾಬೆಟಿಕಲ್ ಬರುತ್ತೆ. ಎ ಸಿ ಆದ್ಮೇಲೆ ಇದನ್ನ ಹಿಂಗೆ ಬರುತ್ತೆ. ಅಂದ್ರೆ ಫಸ್ಟ್ ಎ ಅಕ್ಷರ ಆಮೇಲೆ ಸಿ ಈ ತರ. ಬೇಕಾಗಿಲ್ಲ ಇದು ಬರ್ಕೊಳ್ಳೋದು. ಯಾಕೆ ಬೇಕಾಗಿಲ್ಲ ಅಂತೀನಿ ಅಂದ್ರೆ ಇವನ್ ಕೇಳಿರೋದು ಹೌ ಮೆನಿ ಲೆಟರ್ಸ್ ಆರ್ ಬಿಟ್ವೀನ್ ಥರ್ಡ್ ಫ್ರಮ್ ದ ಲೆಫ್ಟ್. ಓಕೆ, ಲೆಫ್ಟ್ ಸೈಡ್ ಇದು, ರೈಟ್ ಸೈಡ್ ಇದು ಅಲ್ವಾ ಸರ್ ನಿಮಗೆ. ಸೊ ಲೆಫ್ಟ್ ಥರ್ಡ್ ಫ್ರಮ್ ದ ಲೆಫ್ಟ್ ಅಂದ್ರೆ 1 2 3, ಇದು ಮೂರನೇದು ಇಲ್ಲಿಂದ, ಅಂಡ್ ಫ್ರಮ್ ದ ಲೆಫ್ಟ್ ಅಂಡ್ ಸೆಕೆಂಡ್ ಫ್ರಮ್ ದ ರೈಟ್. ಇದರಿಂದ ಒಂದು ಇದು ಸೆಕೆಂಡ್ ಒಂದು ರೈಟ್ ಇಂದ ಅಲ್ವಾ ಸರ್. ಇವೆರಡು ನಡುವೆ ಎಷ್ಟು ಅಕ್ಷರಗಳಿದೆ, ಲೆಟರ್ಸ್ ಇದೆ ಅಂತ ಕೇಳಿರೋದು. 3 ಇದೆ. ಇವೆರಡು ನಡುವೆ ಎಷ್ಟಿದೆ ಸರ್? 3 ಇದೆ ಅಲ್ವಾ ಸರ್. 3 ಇಸ್ ದ ರೈಟ್ ಆನ್ಸರ್. ಈ ಲೆಟರ್ ಎಷ್ಟಿದೆ ಅಂತ ಕೇಳಿದಾನೆ. ನೀವು ಇಲ್ಲಿ ಮಾಡಿದ್ರು ಅದೇ ಬರೋದು, ಇಲ್ಲಿ ಮಾಡಿದ್ರು ನೀವು ಇದ್ರ ನಡುವೆ 3 ಬರೋದು. ಯಾಕೆ ನೀವು ಇದು ಮಾಡಕ್ ಹೋಗ್ತೀರಾ? ಅಂದ್ರೆ ಇಲ್ಲಿ ನಿಮಗೆ ಯಾವ ಲೆಟರ್ಗಳಿದೆ ಅಂತ ಕೇಳಿದಾಗ ಇವೆರಡ ಒಂದು ಅಂಕಿಗಳ ನಡುವೆ ಈಗ CHI ಇದೆ, ಬಟ್ ಇಲ್ಲೇನಿದೆ GHI ಇದೆ. ಈ ತರ ಕೇಳಿದಾಗ ಆಲ್ಫಾಬೆಟ್ಸ್ ಏನೇನಿವೆ ಅಂತ ಕೇಳಿದಾಗ ಬೇಕು ಈ ತರ ಮಾಡ್ಕೊಳ್ಳೋದು. ಬಟ್ ಈ ಲೆಟರ್ಸ್ ಎಷ್ಟಿದೆ ಅಂದಾಗ ಬೇಕಾಗಿಲ್ಲ. ಸೊ 3 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಇದು ಅಷ್ಟೇ, ಇದೊಂದು ಈಸಿ ಇದೆ, ಮಾಡ್ತೀರಾ? ಇದು ನಾನು ಹೇಳಿದ್ನಲ್ಲ, ಸಿಂಪಲ್ ಸರ್. ನೋಡಿ ಇಲ್ಲಿ ನೋಡ್ತಾ ಇದ್ದಂಗೆ ಹೇಳ್ಬೋದು, ಇದು ಹಿಂಗಾಗಿದೆ, ಇದು ಹಿಂಗ್ ಬಂದಿದೆ ಅಂದ್ರೆ ಉಲ್ಟಾ ಆಗಿದೆ ಅಂತ. ಸೊ ಇದು ಉಲ್ಟಾ ಆಗ್ಬೇಕು ಅಂದ್ರೆ ಇಲ್ಲಿ ಏನ್ ಬರ್ಬೇಕು? ಫಸ್ಟ್ H ಬರಬೇಕು, ಆಮೇಲೆ G, ಆಮೇಲೆ F, ಆಮೇಲೆ D, S A ಬರಬೇಕು. H G F D A D S A ಎಲ್ಲಿದೆ? F H G F D S A. ಆಪ್ಷನ್ 4, ಆಪ್ಷನ್ 1 ಅಲ್ಲ, D S A ಬರಬೇಕು. D A S ಇದೆ, ಸೊ ತಪ್ಪು. ಸೊ ಆಪ್ಷನ್ 4. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇದೇ ತರ ಇನ್ನೊಂದು ಪ್ಯಾಟರ್ನ್ ತಗೊಂಡಿದ್ದೀನಿ, ಹೇಳ್ತೀರಾ? ನಾನು ಈ ತರದ್ದೇ, ನಾನು ಅದಕ್ಕೆ ನಿಮ್ಗೆ ಒಂದೇ ವಿಡಿಯೋದಲ್ಲಿ ಈ ತರದ್ದು ಯಾಕೆ ತಗೊಂಡಿದ್ದೀನಿ, ಒಂದೇ ಕ್ವಶನ್ ಪೇಪರ್ 5-6 ಬಂದಿದೆ ಈ ತರದ್ದು ಒಂದೇ ಶಿಫ್ಟ್ ಅಲ್ಲಿ. ಹಂಗಾಗಿ ನೋಡಿ, ಪಾಯಿಂಟಿಂಗ್ ಟು ಎ ಬಾಯ್ ಎ ಮ್ಯಾನ್ ಸೆಡ್. ಒಬ್ಬ ಹುಡುಗನ್ ತೋರಿಸಿ ಮ್ಯಾನ್ ಹೇಳ್ತಾನೆ. ಸೊ ಅವನು ಯಾರು ಸರ್? ಏನ್ ಹೇಳ್ತಾನೆ? ಹಿ ಇಸ್ ದ, ನನ್ನ ಇಲ್ಲಿಂದ ತಗೋಬೇಡಿ, ನಾನು ಹೇಳಿದ್ದೀನಿ ಮೈ ಇಂದ ತಗೋಬೇಕು. ನೋಡಿದೀನಿ, ಮೈ ಮದರ್. ಆ ಮ್ಯಾನ್ ಹೇಳ್ತಾನೆ ಅವ್ನ್ ಮೈ ಮದರ್ ಇದ್ದಾರೆ. ಓಕೆ, ಮದರ್. ಆಮೇಲೆ ಏನ್ ಮಾಡ್ಬೇಕು? ಉಲ್ಟಾ ಬರ್ಬೇಕು. ಉಲ್ಟಾ ಅಂದ್ರೇನು? ಮೈ ಹಿಂದ್ಗಡೆ ಬರ್ಬೇಕು. ಮೈ ಹಿಂದ್ಗಡೆ ಅಂದ್ರೆ ಇಲ್ಲಿ ಓನ್ಲಿ ಡಾಟರ್. ಮೈ ಮದರ್ಸ್ ನ ಓನ್ಲಿ ಡಾಟರ್ ಇದ್ದಾಳೆ. ಒಂದು ಮ್ಯಾನ್ ಅನ್ನೋದು ಪಾಸಿಟಿವ್ ಅಂದ್ರೆ ಇವರಿಬ್ರು ಬ್ರದರ್ ಅಂಡ್ ಸಿಸ್ಟರ್. ಓಕೆ, ಓನ್ಲಿ ಡಾಟರ್. ಹಿ ಈಸ್ ದ ಸನ್ ಆಫ್ ಅಂದ್ರೆ ಈ ಡಾಟರ್ಗೆ ಸನ್ನೋನು ಅಂತ. ಇಸ್ ದ ಸನ್ ಆಫ್ ದ ಓನ್ಲಿ. ನೋಡಿ ಹಿಂಗ್ ಉಲ್ಟಾ ಹೋಗ್ಬೇಕು. ಮೈ ಮದರ್ ಆದ್ಮೇಲೆ ಇದರಿಂದ ಹಿಂಗ್ ಉಲ್ಟಾ ಹೋಗ್ಬೇಕು, ಹಿಂಗಿಂದ ಹೋಗ್ಬೇಕು ಹಿಂಗೆ. ಅಂದ್ರೆ ಓನ್ಲಿ ಡಾಟರ್ ಯಾರು? ಮದರ್ಗೆ ಓನ್ಲಿ ಡಾಟರ್. ಆಮೇಲೆ ಡಾಟರ್ಗೆ ಯಾರು ಸರ್? ಈಸ್ ದ ಸನ್. ಸನ್ ಅಂದ್ರೆ ಇವಾಗ ಒಬ್ಬ ಮಗ ಇದ್ದಾನೆ. ಈಗೇನ್ ಕೇಳಿದಾನೆ? ಹೌ ಈಸ್ ಬಾಯ್ ರಿಲೇಟೆಡ್ ಟು ಹಿಮ್ ಅಂತ, ಟು ದ ಮ್ಯಾನ್ ಅಂತ. ಈ ಮ್ಯಾನ್ಗೆ ಈ ಬಾಯ್ ಏನಾಗ್ಬೇಕು? ಓಕೆ, ಏನಾಗ್ಬೇಕು? ಏನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ? ನೆಫ್ಯೂ ಅಂತೀವಿ. ಅಂದ್ರೆ ಹುಡುಗ ಆಗಿದ್ರೆ ನಾವು ನಮ್ಮ ಬ್ರದರ್ ಅಥವಾ ಸಿಸ್ಟರ್ನ ಮಕ್ಳಿರ್ತಾರಲ್ಲ, ಇಂಗ್ಲಿಷಲ್ಲಿ ನೆಫ್ಯೂ ಅಂತೀವಿ ಹುಡುಗ ಆಗಿದ್ರೆ. ಅದೇ ಇದು ಹುಡುಗಿ ಆಗಿದ್ರೆ, ಹುಡುಗ ಆಗಿದ್ರೆ ನೆಫ್ಯೂ ಅಂತ ಕರಿತೀವಿ. ಓಕೆ, ನೆಫ್ಯೂ ಅಂತ. ಅದೇ ಹುಡುಗಿ ಆಗಿದ್ರೆ ನೈಸಿ ಅಂತ ಕರಿತೀವಿ. ಓಕೆ, ಹುಡುಗ ಆಗಿರೋದ್ರಿಂದ ನೆಫ್ಯೂ ಇಸ್ ದ ರೈಟ್ ಆನ್ಸರ್. ಇಷ್ಟೇ. ಸೊ ಈ ಪ್ಯಾಟ್ರನ್ ನಾನು ಏನ್ ಹೇಳಿದ್ನಲ್ಲ, ಮೈಯಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು, ಇಲ್ಲಿಂದ ಹಿಂಗ್ ಹೋಗ್ಬೇಕು, ಆಮೇಲೆ ಹಿಂಗಿಂದ ಬರಬೇಕು ಹಿಂದಕ್ಕೆ. ಓಕೆ, ಮೈ ಮದರ್ಗೆ ಕನೆಕ್ಟ್ ಮಾಡ್ಕೋಬೇಕು. ಓನ್ಲಿ ಡಾಟರ್ ಆಫ್ ಮೈ ಮದರ್ ಅಂತ, ಮೈ ಮದರ್ನ ಓನ್ಲಿ ಡಾಟರ್. ಆಮೇಲೆ ಇಲ್ಲಿಂದ ಈಸ್ ದ ಸನ್ ಆಫ್ ಅಂತ, ಸನ್ ಅಂದ್ರೆ ಡಾಟರ್ಗೆ ಸನ್ ಅಂತ. ಓಕೆ, ಒಂದಷ್ಟು ಮಾಡಿದೀನಿ ಸ್ನೇಹಿತರೆ, ಎಲ್ಲ ಒಂದಷ್ಟು. ಫಸ್ಟ್ ವಿಡಿಯೋ ಒಂದಷ್ಟು ಸಿಂಪಲ್ ಕ್ವಶನ್ಸ್ ತಗೊಂಡಿದ್ದೀನಿ. ಇದನ್ನ ಪ್ರಾಕ್ಟೀಸ್ ಮಾಡಿ. ಮುಂದೆ ಇನ್ನೂ ಡಿಫಿಕಲ್ಟೀಸ್ ಸೆಕ್ಷನ್ಸ್ಗಳನ್ನ ತಗೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿನಿ. ಪ್ಲೇಲಿಸ್ಟ್ ಲಿಂಕು ನಾವು ಏನೋ ಒಂದು SSC CGLದು ಲಾಸ್ಟ್ ಇಯರ್ ಮಾಡಿದ್ವಿ, ಅದೇ ಪ್ಲೇಲಿಸ್ಟ್ ಹಾಕ್ತೀನಿ. ಆ ಒಂದು ವಿಡಿಯೋಸ್ಗಳು ನೋಡಿ. GK ಮಾತ್ರ, ಕರೆಂಟ್ ಅಫೇರ್ ಮಾತ್ರ ಸ್ವಲ್ಪ ಅಪ್ಡೇಟ್ ಆಗಬೇಕು, ಅದು ಬಿಟ್ಟರೆ ಇನ್ನೆಲ್ಲ ಸೇಮು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ನೀವು ಹೆಚ್ಚು ಪ್ರೋತ್ಸಾಹ ಕೊಟ್ಟಷ್ಟು ಇದನ್ನ ಡೈಲಿ ಬೇಸಿಸ್ ಮೇಲೆ ಮಾಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಹೆಲ್ಪ್ ಆಗಬೇಕು ನಮ್ಮ ಕನ್ನಡದವರು ಕೂಡ ಈ ಒಂದು ಫೀಲ್ಡ್ಗೆ ಹೋಗ್ಲಿ ಅಂತ. ನಮಸ್ಕಾರ, ಧನ್ಯವಾದಗಳು.